ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಟ್ಟು ಅದಕ್ಕಿಂತ ಕೆಳಗಡೆ ಕೆಲಸ ಮಾಡ್ತಾಯಿದ್ದೆ ನಾನು. ಒಂದು ಲೇಬರ್ ಯಾವ ರೀತಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಿದ್ದೀನಿ. ನನಗೆ ತುಂಬ ಪಾಠ ಕಲಿಸಿದೆ. ನನಗೆ ಇಷ್ಟ ಆಗ್ತಿರಲಿಲ್ಲ ಮಾಡೋದಕ್ಕೆ, ಬಟ್ ಬೇರೆ ದಾರಿ ಇಲ್ಲ ನನಗೆ. ನಾನು ಅಲ್ಲಿ ನನ್ನ ಇಂಟೆನ್ಷನಲ್ಲಿ ಬಿಡಲಿಲ್ಲ. ನನಗೆ ಬೇರೆ ಕೆಲಸ ಸಿಗ್ತಾ ಇರಲಿಲ್ಲ ಟೈಮಲ್ಲಿ. ಏನೋ ನನಗೆ ಮೋಸ್ಟ್ಲಿ ನನ್ನ ಮೈಂಡ್ ಸೆಟ್ ಹಂಗಿತ್ತು, ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೆ ಅನಿಸುತ್ತೆ. ಅವರಂದರು ನಾನು ಕೆಲವೊಂದಕ್ಕೆ ನಾನು ಅದನ್ನು ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ನನ್ನ ಕೆಲಸ ಅಲ್ಲ, ನಾನು ಮಾಡಲ್ಲ ಅಂತ. ಅವ್ರಿಗೆ ಇಷ್ಟ ಆಗಲಿಲ್ಲ, ಅದು ಓಕೆ ಬಿಟ್ಟು ಹೋಗುವಂತು. ಅದನ್ನು ಬಿಟ್ಟೆ ಅಷ್ಟರಲ್ಲಿ ನನಗೆ BEL ಅಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಲ್ಲಿ ಟ್ರೈನಿ ಅಪರೆಂಟಿಸ್ ಟ್ರೈನಿ. ಅದರಲ್ಲಿ ನನಗೆ ಅದಕ್ಕಿಂತ ಮುಂಚೆ ಅಲ್ಲಿ ಪೀಣ್ಯದಲ್ಲಿ ನಿಮಗೆ 8,500 ಸಂಬಳ ಸಿಗ್ತಾಯಿತ್ತು. ಆಮೇಲೆ ಟ್ರೈನಿಯಾಗಿ ಬಂದೆ, ಅದು ಸಂಬಳ ಅಂತ ಕೊಡೋಲ್ಲ, ಅವರು ಸ್ಟೇ ಫಂಡ್ ಅಂತ ಕೊಡ್ತಾರೆ. 4,900 ರೂಪಾಯಿ ಸ್ಟೇ ಫಂಡ್ ಸಿಗುತ್ತೆ ತಿಂಗಳಿಗೆ. ಅಲ್ಲೂ ಅಷ್ಟೇ ಒಂದು 7-8 ತಿಂಗಳು ಮಾಡಿದೆ. ಅಲ್ಲೂ ಒಂದೇನೋ ಇಶ್ಯೂ ಆಯಿತು, ಅದನ್ನು ನಾನೇ ಬಿಡಲಿಲ್ಲ, ಅವರೇ ಜಾಗ ಖಾಲಿ ಮಾಡ್ಕೊಂಡ್ರು. ತಿಂಗ್ ಕೆಲಸ ಬಿಟ್ಟರು ಒಳ್ಳೇದು, ನೀವು ಸಂಬಳನೂ ಕೊಡಲಿಲ್ಲ, 16 ದಿನ ಸಂಬಳ ಕೊಡಲಿಲ್ಲ, ಹೊರಡು ಅಂದರು. ಇನ್ನೇನು ಮಾಡ್ತೀರಾ, ಅದೇ ಕೊನೆ. ನನಗೆ ಅನ್ನಿಸ್ತು, ನಾನು ಎಲ್ಲಿ ತನಕ ಎಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲೋ ನಾನು ಬೇರೆಯವ್ರ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಅಂತ ಅನ್ಸ್ಬಿಡ್ತೀನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿನಿಫ್ಲಿಕ್ ಕನ್ನಡ. ನಾನು ಪ್ರೀತಿ. ಸೊ ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಎಸ್, ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ ತೊಗೋಬೇಕಾದ್ರೂ ಅಥವಾ ಗೆಜೆಟ್ಸ್ ತೊಗೋಬೇಕಾದ್ರೂ ಸಾಕಷ್ಟು ಗೊಂದಲಗಳಿರುತ್ತೆ. ಅದೆಲ್ಲದನ್ನು ಸರಳವಾಗಿ, ಸುಂದರವಾಗಿ, ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಜನರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ತಿಳಿಸಿ ವಿವರಿಸಿ ಹೇಳ್ತಾರೆ. ಹೌದು, ಹಾಗೆ ಕರ್ನಾಟಕದಲ್ಲಿ ಟೆಕ್ ಅಂತ ಬಂದರೆ ಒಬ್ಬ ಒಳ್ಳೆ ಫೇಮಸ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಅದುವೇ ಸಂದೀಪ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮಾಲೀಕರಾದಂತಹ ಸಂದೀಪ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ. ಸೊ ಸಂದೀಪ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಪ್ರೀತಿ ಅವ್ರು, ನೀವಾಗಿದ್ದೀರಾ? ನಾನು ಸೂಪರ್ ಆಗಿದೆ. ಸೊ ಮೊದಲನೇದಾಗಿ ನೀವು ಈ ಒಂದು ಚಾನಲನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಹಾಗೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಿತ್ತು, ಹಾಗೆ ನಿಮ್ಮ ಒಂದು ಚಿಕ್ಕ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು, ನಾಮಕಾವಸ್ಥೆ ಇಂಜಿನಿಯರಿಂಗ್ ಮಾಡಿದ್ದು, ಬಟ್ ಈಗ ಮಾಡ್ತಿರೋ ಕೆಲಸನೇ ಬೇರೆ. ಆ ಟೈಮಲ್ಲಿ ಶಾರ್ಟ್ ಮೂವಿ ಮಾಡಿದಾಗ ಕಾಲೇಜಲ್ಲಿ ಕಾಂಪಿಟೇಷನ್ ಇರ್ತಿತ್ತಲ್ಲ, ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಅಂತ ಚಾನಲ್ ಮಾಡಿದೆ. ಆಮೇಲೆ ಇಂಜಿನಿಯರಿಂಗ್ ಮುಗಿದ ಮೇಲೆ ಏನು ಮಾಡ್ತೀರಾ, ಒಬ್ಬನೇ ಅಂತೂ ಶಾರ್ಟ್ ಮೂವಿ ಮಾಡೋದಕ್ಕಾಗಲ್ಲ. ಸೊ ಒಬ್ಬನೇ ಏನು ಮಾಡ್ಬೋದು, ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸೊ ಅದ್ರ ಬಗ್ಗೆ ಒಬ್ಬನೇ ವಿಡಿಯೋ ಮಾಡ್ಬೋದಲ್ಲ ಅಂದ್ಬಿಟ್ಟು ಸುಮ್ಮನೆ ಮಾಡಿದೆ. ಅದರಿಂದ ಆಗಿಬಿಡುತ್ತೆ, ಏನಾದರೂ ಎಲ್ಲ ಜನ ಬರ್ತಾರೆ ನೋಡ್ತಾರೆ ಅನ್ನೋ ಮೈಂಡ್ ಸೆಟ್ ಇಲ್ಲ. ಸುಮ್ಮನೆ ಪ್ಯಾಷನ್ನು, ಎಡಿಟಿಂಗ್ ಮಾಡೋದು, ವಿಡಿಯೋ ಮಾಡೋದು ಪ್ಯಾಷನ್ನು, ಅಪ್ಲೋಡ್ ಮಾಡಿದೆ. ಸುಮ್ಮನೆ 2015ನೇ ಇಸ್ವಿಲಿ ನಾನು ಆ್ಯಕ್ಚುಲಿ ಟೆಕ್ ಬಗ್ಗೆ ಮಾಡಿದ್ದು. ಚಾನಲ್ ಕ್ರಿಯೇಟ್ ಆಗಿದ್ದು 2011ರಲ್ಲಿ, ಬಟ್ ಟೆಕ್ ವಿಡಿಯೋ ಫಸ್ಟ್ ಮಾಡಿದ್ದು ನಾನು 15ರಲ್ಲಿ. ಸುಮ್ಮನೆ ಮಾಡಿದೆ, ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಗ ವಾರಕ್ಕೆ ಒಂದಿನೋ, ತಿಂಗಳಿಗೆ ಒಂದಿನೋ, ಟೈಮ್ ಸಿಕ್ಕಾಗ ವಿಡಿಯೋ ಅಪ್ಲೋಡ್. ಅಂದರೆ ಇದೇ ಥೀಮನ್ನೇ ಮಾಡಬೇಕು ಅನ್ನೋಂಥದ್ದೇನು ಮೈಂಡಲ್ಲಿ ಇರಲಿಲ್ವ? ಅಂದರೆ ಆ ಒಂದು ಟೈಮಲ್ಲಿ 2011ನಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ 15 ಈ ಥರ ಬಂದಾಗ ಅದು ಟೆಕ್ಕನ್ನೇ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಆ ಥೀಮನ್ನೇ ಇಟ್ಕೋಬೇಕು, ಬೇರೆ ಏನು ಮಾಡ್ಬೇಕಂತ ಅನಿಸ್ಲಿಲ್ವಾ ಇದನ್ನು ಬಿಟ್ಟು? ನನಗೆ ಆ ಟೈಮಲ್ಲಿ ನಂಗೆ ಶಾರ್ಟ್ ಮೂವಿ ಮಾಡೋದೆಲ್ಲ ಇಂಟ್ರೆಸ್ಟ್ ಇತ್ತು, ಈಗಲೂ ಇಂಟ್ರೆಸ್ಟ್ ಇದೆ. ಬಟ್ ನಂಗೆ ಒಬ್ಬನೇ ಏನು ಮಾಡ್ಬೋದು, ಒಬ್ಬನೇ ನನಗೆ ಈಸಿ, ಆ ಟೈಮಲ್ಲಿ ಈಸಿ ಅನಿಸಿದ್ದು ಟೆಕ್ನಾಲಜಿ. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಗ್ಯಾಜೆಟ್ಸ್ಗಳ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸೊ ಆ ಒಂದು ರೀಸನ್ನಿಗೆ ನಾನು ಅದನ್ನು ಮಾಡಿದ್ದು. ಆ ಟೈಮಲ್ಲಿ ಆಲ್ರೆಡಿ ಟೆಕ್ ಇನ್ ಕನ್ನಡ ಅಂತ ಚೇಂಜ್ ಮಾಡಿಬಿಟ್ಟಿತ್ತು. ಅದಕ್ಕಿಂತ ಮುಂಚೆ ಟೆಕ್ ಇನ್ ಕನ್ನಡ ಅಂತ ಇರಲಿಲ್ಲ ಆ್ಯಕ್ಚುಲಿ ನೇಮು. 2015 ಟೆಕ್ ಇನ್ ಕನ್ನಡ ಅಂತ ಹೆಸರನ್ನು ಚೇಂಜ್ ಮಾಡಿ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದು. ಅಂದರೆ ಈ ಒಂದು ಲೈಕ್ ನೀವು ವೀಡಿಯೋಸ್ಗಳನ್ನ ಮಾಡ್ತಿದ್ರಿ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವುದೇ ವಿಡಿಯೋ ಮಾಡಿದ್ರು ಫೇಮಸ್ ಆಗೋದು ತುಂಬ ಕಷ್ಟ ಇದೆ. ಸೊ ಸ್ಟಾರ್ಟಿಂಗ್ ಅಂತೂ ತುಂಬ ಕಷ್ಟಪಟ್ಟೇ ಬರಬೇಕಾಗತ್ತೆ. ಈಗ ಒಂದು ಟೆಕ್ ಅಂತ ವಿಡಿಯೋ ಬಂದಾಗ ನಿಮಗೆ ಸ್ಟಾರ್ಟಿಂಗು ಜನಗಳ ರೆಸ್ಪಾನ್ಸ್ ನಿಮ್ಗೆ ಹೇಗಿತ್ತು? ಮತ್ತು ನಿಮ್ಗೆ ಅದನ್ನು ಮಾಡಬೇಕಾದ್ರೆ ಕಷ್ಟ ಅನಿಸ್ತಿತ್ತಾ, ಅಥವಾ ಇದ್ರ ಮೇಲೆ ಡಿಪೆಂಡೆಂಟ್ ಆಗ್ತೀನಿ ಅಂತ ಗೊತ್ತಿತ್ತಾ ಇರಲಿಲ್ವ? 2015ರಲ್ಲಿ ಯಾರು ಇಂಟರ್ನೆಟ್ ಯೂಸ್ ಮಾಡ್ತಾಯಿದ್ರು? ಯಾರು ಜಿಯೋನೇ ಇಲ್ಲ ಆ ಟೈಮಲ್ಲಿ. ಜಿಯೋ ಬಂದಿದ್ದಕ್ಕೆ ಎಲ್ಲರೂ ಫ್ರೀ ಇಂಟರ್ನೆಟ್ ಸಿಕ್ತು. ಈಗ ಎಲ್ಲರೂ ಯೂಸ್ ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಆ ಟೈಮಲ್ಲಿ ಜಿಯೋನೇ ಇಲ್ಲ. ಜಿಯೋ ಬಂದಮೇಲೆ ನೋಡಿ ಇಂಟರ್ನೆಟ್ಟಿಗೆ ಎಕ್ಸ್ಪೋಜರ್ ಸಿಕ್ಕಿದ್ದು ನಮ್ಮ ದೇಶದಲ್ಲಿ. ಆ ಟೈಮಲ್ಲಿ ಯಾರು ನೋಡ್ತಿರ್ಲಿಲ್ಲ. ಸೊ ಏನೊಂದು 100-200 ವ್ಯೂ ಬಂದರೆ ದೊಡ್ಡ ವಿಷಯ. 1 GB ಡಾಟಾ ಇರ್ತಿತ್ತು. ಯಾರೋ ಒಂದು ವೀಡಿಯೋಗೆ ಅದನ್ನು ಸ್ಪೆಂಡ್ ಮಾಡ್ತಿದ್ರು ಹೇಳಿ. ಒಂದು ವಿಡಿಯೋ ಫುಲ್ ನೋಡ್ತೀರಾ ಅಂದರೆ ನಿಮಗೆ 200-300 MB ತೊಗೊಳುತ್ತೆ ಇತ್ತೀಚೆಗೆ. ಸೊ ಸುಮ್ಮನೆ ಏನೋ ಪ್ಯಾಷನ್ನು ಮಾಡಿದೆ ಅಷ್ಟೇ, ಬಿಟ್ಟರೆ ಅದರಿಂದ ನನಗೇನೋ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಅದನ್ನೇ ನಾನು ಕೆರಿಯರ್ ಆಗಿ ತೊಗೊಬೋದು. ಐಡಿಯಾನೇ ಇರಲಿಲ್ಲ ನನಗೆ, ಆಕ್ಸಿಡೆಂಟ್ಲಿ ಆಗೋಯ್ತು ಅದು. ಅಂದರೆ ಫ್ಯಾಮಿಲಿಯವರೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ನಿಮಗೆ ಈ ಥರ ಒಂದು ವೀಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ? ಅವ್ರ ಸಪೋರ್ಟ್ ಹೇಗಿತ್ತು ಮತ್ತು ಏನು ಹೇಳ್ತಾ ಇದ್ರು ಮನೆಯಲ್ಲಿ ನಿಮಗೆ ಮೇಯ್ನಾಗಿ? ನಾನು ಇದನ್ನು ಫುಲ್ ಟೈಮ್ ಮಾಡೋಕ್ಕೆ ಶುರು ಮಾಡಿದ್ದು 2017ರಲ್ಲಿ. ಅಲ್ಲಿ ತನಕ ಅವ್ರಿಗೇನು ಪ್ರಾಬ್ಲಮ್ ಇರಲಿಲ್ಲ.
ನಾನು ಫುಲ್ ಟೈಮ್ ತಗೊಳ್ಳೋ ಅಷ್ಟರಲ್ಲಿ ಅದನ್ನು ಒಂದು ಲೆವೆಲಿಗೆ ರೀಚ್ ಆಗಿತ್ತು. ನ್ಯೂಸ್ ಪೇಪರ್ಗಳಲ್ಲಿ ಒಂದು 2-3 ಆರ್ಟಿಕಲ್ ಬಂದಿತ್ತು. ಸೊ ಅವ್ರಿಗೊಂದು ಸ್ವಲ್ಪ ಏನೋ ಅಂದರೆ ಅದರಿಂದ ನಂಬಿಕೆ ಅಂತೂ ಇರಲಿಲ್ಲ ಅವರಿಗೆ. ಅದರಿಂದ ಏನೋ ದೊಡ್ಡದು ಮಾಡ್ಬೋದು, ಅದರಿಂದ ಏನೋ ಇನ್ಕಮ್ ತೊಗೊಬೋದು ಅನ್ನೋ ಮೈಂಡ್ಸ್ ಅಂತೂ ಅವ್ರಿಗಂತೂ ಇರಲಿಲ್ಲ. ಬರ್ತಾ ಬರ್ತಾ ಅವ್ರಿಗೆ ಒಂದು ನಂಬಿಕೆ ಬರೋಕ್ಕೆ ಶುರುವಾಯ್ತೇನೋ. ನಾನು ಅದಕ್ಕಿಂತ ಮುಂಚೆ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಒಂದು 1.5-2 ವರ್ಷ, ಮೀಡಿಯಾದಲ್ಲಿ ಒಂದು 8-9 ತಿಂಗಳು, 1.5 ವರ್ಷ, 9 ತಿಂಗಳು, ಹತ್ತತ್ರ ಒಂದು 2.5 ವರ್ಷ ಕೆಲಸ ಮಾಡಿದ್ದೀನಿ ಹೊರಗಡೆ. ಅದಾದ್ಮೇಲೆ ಫುಲ್ ಟೈಮ್ ತೊಗೊಂಡಿದ್ದು. ಅಂದರೆ ಆ ಮಿಡಲಲ್ಲಿ ಅಥವಾ ಆ ಒಂದು ಪೀರಿಯಡಲ್ಲಿ ನಿಮ್ಗೆ ಯಾವಾಗಲೂ ಅನಿಸ್ಲಿಲ್ವಾ ಇದನ್ನ ಬಿಟ್ಬಿಟ್ಟು ಬರೀ ಕೆಲಸಕ್ಕೆ ಹೋಗಬೇಕು ಇದನ್ನು, ಅಥವಾ ಜೊತೆಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು, ಈ ಥರ ಏನು ಅನಿಸಿರ್ಲಿಲ್ವಾ ನಿಮಗೆ? ಮೆಕ್ಯಾನಿಕಲ್ ಫೀಲ್ಡ್ ಸ್ಟಾರ್ಟಿಂಗು ಇಂಜಿನಿಯರಿಂಗ್ ಮುಗಿದ್ಮೇಲೆ ಜಾಯ್ನ್ ಆದೆ. ಒಂದು ಪೀಣ್ಯದಲ್ಲಿ ಒಂದು ಇಂಡಸ್ಟ್ರಿಗೆ ಜಾಯ್ನ್ ಆದೆ, ಸಣ್ಣ ಕಂಪನಿ ಆಯಿತಾ. ಅಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಬಿಟ್ಟು ಅದಕ್ಕಿಂತ ಕೆಳಗಡೆ ಕೆಲಸ ಮಾಡ್ತಾಯಿದ್ದೆ ನಾನು ಆಯಿತಾ. ಒಂದು ಲೇಬರ್ ಯಾವ ರೀತಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಿದ್ದೀನಿ ಆ ಟೈಮಲ್ಲಿ. ನನಗೆ 8 months ನನಗೆ ತುಂಬ ಪಾಠ ಕಲಿಸಿದೆ. ನನಗೆ ಇಷ್ಟ ಆಗ್ತಿರಲಿಲ್ಲ ಮಾಡೋದಕ್ಕೆ, ಬಟ್ ಬೇರೆ ದಾರಿ ಇರಲಿಲ್ಲ ನನಗೆ. ನಾನು ಅಲ್ಲಿ ನನ್ನ ಇಂಟೆನ್ಷನಲ್ಲಿ ಬಿಡಲಿಲ್ಲ. ನನಗೆ ಬೇರೆ ಕೆಲಸನೂ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಏನೋ ನನಗೆ ಮೋಸ್ಟ್ಲಿ ನನ್ನ ಮೈಂಡ್ ಸೆಟ್ ಹಂಗಿತ್ತು, ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೆ ಅನಿಸುತ್ತೆ. ಅವರಂದರು ನಾನು ಕೆಲವೊಂದಕ್ಕೆ ನಾನು ಅದನ್ನು ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ನನ್ನ ಕೆಲಸ ಅಲ್ಲ, ನಾನು ಮಾಡಲ್ಲ ಅಂತ ಇದ್ದೆ. ಅವ್ರಿಗೆ ಇಷ್ಟ ಆಗಲಿಲ್ಲ ಅದು. ಓಕೆ ಬಿಟ್ಟು ಹೋಗು ಅಂದರು. ಆಮೇಲೆ ಅದನ್ನು ಬಿಟ್ಟೆ. ಅಷ್ಟರಲ್ಲಿ ನನಗೆ BEL ಅಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಲ್ಲಿ ಟ್ರೈನಿ ಅಪರೆಂಟಿಸ್ ಟ್ರೈನಿ, ಅದರಲ್ಲಿ ನನಗೆ ಅದಕ್ಕಿಂತ ಮುಂಚೆ ಅಲ್ಲಿ ಪೀಣ್ಯದಲ್ಲಿ ನಿಂಗೆ 8.5 ಸಾವಿರ ಸಂಬಳ ಸಿಗ್ತಾಯಿತ್ತು. ಆಮೇಲೆ ಟ್ರೈನಿಯಾಗಿ ಬಂದೆ. ಅದು ಸಂಬಳ ಅಂತ ಕೊಡೋಲ್ಲ, ಅವರು ಸ್ಟೇ ಫಂಡ್ ಅಂತ ಕೊಡ್ತಾರೆ. 4,900 ರೂಪಾಯಿ ಸ್ಟೇ ಫಂಡ್ ಸಿಗುತ್ತೆ ತಿಂಗಳಿಗೆ. ಅಲ್ಲೂ ಅಷ್ಟೇ ಒಂದು 7-8 ತಿಂಗಳು ಮಾಡಿದೆ. ಅಲ್ಲೂ ಒಂದೇನೋ ಇಶ್ಯೂ ಆಯಿತು. ಅದನ್ನು ನಾನೇ ಬಿಡಲಿಲ್ಲ, ಅವರೇ ಜಾಗ ಖಾಲಿ ಮಾಡ್ಕೊಂಡ್ರು. ಆಮೇಲೆ ಒಂದು ಮೀಡಿಯಾ ಸೇರಿಕೊಂಡೆ, ಮೀಡಿಯಾ ಹೆಸರು ಬೇಡ. ಅಲ್ಲಿ ಒಂದು 7-8 months ಮಾಡಿದೆ. ಅದಾದಮೇಲೆ HR ಕರೆದ್ರು. ನಿನ್ನ ಕೆಲಸ ಬಿಟ್ಟರೆ ಒಳ್ಳೇದು, ಯಾಕೋ ನಿನ್ನ ಚಾನಲ್ಲು ಅವ್ರದ್ದೇ ಒಂದು ಟೆಕ್ ಚಾನಲ್ ಇತ್ತು, ಅವ್ರದ್ದೇ ಒಂದು ಬ್ಲಾಗು ಚಾನಲ್ ಆಯಿತು. ಅದಕ್ಕಿಂತ ಅವ್ರಿಗಿಂತ ನಂದೇ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ರು. ಬರೋದ್ರು ಕೆಲಸ ಬಿಟ್ಟರೆ ಒಳ್ಳೇದು, ನೀವು ಸಂಬಳನೂ ಕೊಡಲಿಲ್ಲ, 16 ದಿನ ಸಂಬಳ ಕೊಡಲಿಲ್ಲ, ಹೊರಡು ಅಂದರು. ಇನ್ನೇನು ಮಾಡ್ತೀರಾ, ಅದೇ ಕೊನೆ. ನನಗೆ ಅನ್ನಿಸ್ತು ನಾನು ಎಲ್ಲಿ ತನಕ ಎಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲೂ ನಾನು ಬೇರೆಯವ್ರ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಅಂತ ಅನ್ಸ್ಬಿಡ್ತಾನೆ. ಏನಕ್ಕೆ ಅಂದರೆ ಎಲ್ಲೂ ನಾನೇ ಬಿಟ್ಟಿಲ್ಲ, ಎಲ್ಲ ಕಡೆನೂ ಅವರೇ ಕಳಿಸಿದ್ರು. ಸೊ ಓಕೆ, ನಾನು ಮೋಸ್ಟ್ಲಿ ಇನ್ಮೇಲೆ ನಾನು ಆಯಿತು, ಐ ಡೋಂಟ್ ಥಿಂಕ್ ನನಗೆ ಅಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಅಂತ ಅನ್ನಿಸ್ಲಿಲ್ಲ. ಅದಾದ್ಮೇಲೆ ಅದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು ನನಗೆ. ಈಗ ಏನೊಂದು 10,000 ಬರ್ತಿತ್ತೇನೋ, 10-15 ಸಾವಿರ ಬರ್ತಿತ್ತೇನೋ ನನಗೆ ಆ ಟೈಮಲ್ಲಿ ಯೂಟ್ಯೂಬಿಂದ. ತಿಂಗಳಿಗೆ ಅಷ್ಟೇ. ನನಗೆ ಅಷ್ಟು ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ನನಗೆ ನೆನಪಿಲ್ಲ ನನಗೆ. ಅಷ್ಟೇ ಕಷ್ಟ ಅಂತೂ ಇತ್ತು. ಒಂದು 2 ವರ್ಷ ಸ್ಟ್ರಗಲಿಂಗ್ ಟೈಮ್ ಅಂತೀನಿ, 2-3 ವರ್ಷ ಸ್ಟ್ರಗಲಿಂಗ್ ಟೈಮೇ. 2020 ತನಕ, 19-20 ತನಕ ಒಂದು ಸ್ವಲ್ಪ ಸ್ಟ್ರಗಲಿಂಗ್ ಟೈಮ್ ಅನ್ಬೋದು. ಅದಾದಮೇಲೆ ಓಕೆ, ಮ್ಯಾನೇಜ್ ಮಾಡೋ ಲೆವೆಲ್ಲಿಗೆ ಮೈಂಡ್ ಸೆಟ್ ಬಂತು. ಸೊ ಈಗ ಪರವಾಗಿಲ್ಲ. ಸೊ ಆ ರೀತಿ. ಸೊ ಅವಾಗ ಅಂದರೆ ಇವಾಗ ನೀವು ಒಂದು ಈ ಸ್ಟೆಪ್ಪನ್ನು ತೊಗೊಂಡಾಗ ಫ್ಯಾಮಿಲಿನಲ್ಲೂ ಒಂದು ಭಯ ಇರುತ್ತೆ, ಯಾಕಂದರೆ ಹುಡುಗ ಇರ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಮನೆಯಲ್ಲಿ ನಿಮಗೆ ಈ ಒಂದು ವಿಚಾರಕ್ಕೆ ಏನಾದರೂ ಬೈದಿದ್ದಿದೆಯಾ, ಅಥವಾ ಇದನ್ನು ಮಾಡಬೇಡ, ಬಿಟ್ಬಿಡು, ಕೆಲ್ಸಕ್ಕೆ ಹೋಗು, ಈ ಥರ ಹೇಳಿದ್ದೇನಾದರೂ ಇದೆಯಾ? ಆ್ಯಕ್ಚುಲಿ ಯೂಶ್ವಲಿ ಎಲ್ಲ ಪೇರೆಂಟ್ಸ್ಗಳಿಗೂ ಇದ್ದೇ ಇರುತ್ತೆ ಇದು. ಅಂದರೆ ಆ ಟೈಮಲ್ಲಿ ಯೂಟ್ಯೂಬ್ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದೇನೋ ಅಂತ. ಈಗ ಪರವಾಗಿಲ್ಲ, ಈಗ ಜನಗಳಿಗೆ ಅವೇರ್ನೆಸ್ ಬಂದಿದೆ, ಓಕೆ ಯೂಟ್ಯೂಬನ್ನು ಒಂದು ಕೆರಿಯಾಗಿ ತೊಗೊಬೋದು ಅಂತ. ಬಟ್ ಆ ಟೈಮಲ್ಲಿ ಹಂಗೆ ಇರಲಿಲ್ಲ. ಏನೋ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳೋರು. ನಮ್ಮಮ್ಮ ಏನೋ ಅಂತಿರಲಿಲ್ಲ. ನಮ್ಮಪ್ಪ ಪ್ರತಿ ಸಲ ಊರಿಗೆ ಹೋದಾಗ ನ್ಯೂಸ್ ಪೇಪರ್ ನೋಡಿ ಯಾವುದೋ ಗೌರ್ಮೆಂಟಿಂದು ಯಾವುದೋ ಇದಿದೆ, ಜಾಬ್ ಇದಿದೆಯಂತೆ, ಕಾಲ್ ಮಾಡಿದ್ದಾರೆ, ಬರೀ ಇದೇನೆ ಪ್ರತಿ ಸಲ ನ್ಯೂಸ್ ಪೇಪರ್ ಇಟ್ಬಿಟ್ಟು ಪ್ರತಿ ಸಲ ಹಿಂಗೆ ಅನ್ನೋರು. ನಮ್ಮ ಅಪ್ಪಂಗಂತೂ ನಂಬಿಕೆ ಇರಲಿಲ್ಲ ಸ್ವಲ್ಪ. ನಮ್ಮಮ್ಮ ಓಕೆ ಏನೋ ಮಾಡ್ತಾ ಇದ್ದಾನೆ, ಮಾಡ್ಕೊಳ್ಳಿ. ನನಗೆ ಆ ಒಂದು ನನ್ನ ಲಕ್ ಏನಂತ, ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ. ಎಲ್ರಿಗೂ ಈ ಲಕ್ ಸಿಗಲ್ಲ. ನಮ್ಮ ಅಕ್ಕಂದು ಆಲ್ರೆಡಿ ಮದುವೆ ಆಗೋಗಿತ್ತು, ನನಗೇನೋ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿರಲಿಲ್ಲ. ಸಾಲ ಆಗಲಿ ಅದಾಗಲಿ ಏನೂ ಮಾಡ್ಕೊಂಡಿರಲಿಲ್ಲ ನಮ್ಮ ಮನೇಲಿ. ಸೊ ಮನೆ ಅವರೇ ಮಾಡ್ಕೊಂಡಿದ್ದಾರೆ, ನಮ್ಮ ಮನೆ ಕಟ್ಟಬೇಕು, ಅದು ಮಾಡಬೇಕು ಅನ್ನೋ ಏನೋ ನನ್ನ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ನನಗೆ. ಸೊ ಅದರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು. ಬಿಟ್ಟರೆ ಆಮೇಲೆ ಯಾವಾಗ ಒಂದು ಲೆವೆಲಿಗೆ ಗ್ರೋ ಆಯಿತು, ಯಾವಾಗ ಇನ್ಕಮ್ ಬರೋಕ್ಕೆ ಶುರುವಾಯಿತು, ಆಗ ಅವರಿಗೆ ಅರ್ಥ ಆಗುತ್ತೆ. ಓಕೆ, ಅಂದರೆ ಫಸ್ಟ್ ಇನ್ಕಮ್ ಎಷ್ಟಿತ್ತು ನಿಮ್ದು ಹಾಗಾದರೆ? ನನ್ನ ಫಸ್ಟ್ ಇನ್ಕಮ್ಮು ಮೋಸ್ಟ್ಲಿ ಒಂದು 50,000 ಇತ್ತು ಅನ್ಸುತ್ತೆ. ಆ ಟೈಮಲ್ಲಿ ಒಂದು ವೀಡಿಯೋ ವೈರಲ್ ಆಗಿತ್ತು ಅನ್ನೋ ರೀಸನಿಗೆ ಫಸ್ಟು ಇನ್ಕಮ್ಮೇ ಜಾಸ್ತಿ ಇತ್ತು. ಅದಾದಮೇಲೆ ಯಾವತ್ತೂ ಅಷ್ಟೊಂದು ಬರಲಿಲ್ಲ. ಅದಾದಮೇಲೆ 10,000, 7,000, 8,000, 10,000 ಇಷ್ಟಿಷ್ಟೇ ಇರ್ತಿತ್ತು ಯೂಶ್ವಲಿ.
ಫಸ್ಟ್ ಇನ್ಕಮ್ಮು ಆ ಟೈಮಲ್ಲಿ ಯಾವಾಗ ವೈರಲ್ ಆಗಿದ್ದು ಅಂದರೆ ಜಿಯೋ ಬಂದಮೇಲೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದಾಗ ಏನಾಯಿತು, ಜನಗಳಿಗೆ ಆಗ್ತಾನೆ ಹೊಸ ಫ್ರೀ ಸಿಮ್ಮು, ಫ್ರೀ ಇಂಟರ್ನೆಟ್ ಅಂದಾಗ ಎಲ್ಲೂ ನನ್ನ ಕೆಲವೊಂದು ವಿಡಿಯೋ ಮಾಡಿದ್ರೆ ಫುಲ್ ವೈರಲ್ ಆಗಿಬಿಟ್ಟಿತ್ತು ಫುಲ್ ಆ ಟೈಮಲ್ಲಿ. ಸೊ ಅದರಿಂದ ಒಂದು ಫಸ್ಟ್ ಮಂತೆ ಒಂದು 55-60 ಸಾವಿರ ಏನೋ ಇನ್ಕಮ್ ಬಂತು. ಅದರಲ್ಲಿ ನಾನೊಂದು ಕ್ಯಾಮ್ರಾ ತೊಗೊಂಡೆ, ನಿಕಾನ್ ಕ್ಯಾಮ್ರಾ, ಮತ್ತು ಒಂದು ಮೈಕ್ ತೊಗೊಂಡೆ. ಏನು ದುಡ್ಡು ಬಂತು ಫುಲ್ ಕಂಪ್ಲೀಟ್ ಅದಕ್ಕೆ ಇನ್ವೆಸ್ಟ್ ಮಾಡಿದೆ. ಯಾವುದೇ ಇನ್ಕಮ್ ಬಂದ್ರೂ ಫುಲ್ ಸ್ಟಾರ್ಟಿಂಗ್ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದೆ ನಾನು, ಏನೂ ಸೇವಿಂಗ್ ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ. ಬಂದಿದ್ದ ದುಡ್ಡನ್ನ ಫುಲ್ಲು ಮೈಕು, ಲೆನ್ಸು, ಒಂದು ಲೆನ್ಸ್ ತೊಗೊಂಡೆ ಪ್ರೈಮ್ ಲೆನ್ಸು, ಅದು ಆಮೇಲೆ ಕ್ಯಾಮ್ರಾ ಹತ್ರ 60 ಸಾವಿರ 55-60 ಸಾವಿರ ಆಯಿತು. ಬಂದಿದ್ದೆಲ್ಲ ಫುಲ್ ಅಲ್ಲಿಗೆ ಹೋಯಿತು. ಅದನ್ನು ವಿಡಿಯೋನು ಮಾಡಿದ್ದೀನಿ, ಇದೇ ವಿಡಿಯೋ ಇನ್ನು. ಸೊ ಅದಷ್ಟು ಫಸ್ಟ್ ಇನ್ಕಮ್ ನಂದು. ಅದಾದಮೇಲೆಲ್ಲ ಫುಲ್ ಕಮ್ಮಿ ಆ ಥರ. ಅಂದರೆ ರೆಕಗ್ನೈಸ್ ಆಗ್ತಾ ಜನಗಳಿಗೆ ವಿಡಿಯೋ ಜಾಸ್ತಿ ಕೊಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಈಗ ನಿಮಗೆ ಎಡಿಟಿಂಗ್ ಆಗಿರಬಹುದು ಅಥವಾ ಶೂಟ್ ಮಾಡೋದಾಗಿರಬಹುದು, ನೀವೇ ಎಲ್ಲ ಖುದ್ದಾಗಿ ಮಾಡ್ತಾ ಇರಬೇಕಾದ್ರೆ ಆ ಒಂದು ಟೈಮಲ್ಲಿ ಹೇಗೆ ಅನಿಸ್ತಾ ಇತ್ತು ನಿಮಗೆ? ನಾನು 2019 ತನಕ 2 ದಿನಕ್ಕೊಂದು ವಿಡಿಯೋ ಮಾಡ್ತಾಯಿದ್ದೆ. ಆ ಟೈಮಲ್ಲೇ ಒಂದೊಂದು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ನನಗೀಗ. ತುಂಬ ಬೇಗ ಗ್ರೋ ಆಗ್ಬೋದಾಗಿತ್ತು ಅಂತ. ದಿನ ವೀಡಿಯೋ ಮಾಡಿದ್ರೆ ತುಂಬ ಒಳ್ಳೆಯದು ಆಯಿತಾ ಟೆಕ್ ಚಾನಲ್ಗಳಿಗೆ. ಆ ಟೈಮಲ್ಲಿ ಒಬ್ಬನೇ ಮಾಡ್ತಿದ್ದೆ, ನನಗೆ ಆಗೇನೋ ಅನ್ನಿಸ್ತಿರಲಿಲ್ಲ, ಬಟ್ ಈಗ ಅನಿಸುತ್ತೆ. ಈಗ ನಾನು ಕುತ್ಕೊಂಡ್ಬಿಟ್ಟು ನಾನೇ ಬಿರೋಲ್ ಮಾಡಿ ನಾನೇ ಆ ಟೈಮಲ್ಲಿ ಹೆಂಗೆ ಮಾಡ್ತಿದ್ದೆ ಅಂತ ನನಗೆ ಅನಿಸುತ್ತೆ. ಈಗ ನನಗೆ ಆಗಲ್ಲ. ಈಗ ನನಗೆ ಒಬ್ಬ ರೈಟರ್ ಇಲ್ಲ ಅಂದರೆ ಆಗೋದೇ ಇಲ್ಲ ನನಗೆ ಕೆಲಸ ಮಾಡೋದಕ್ಕೆ. ಒಂದಿನ ಕಷ್ಟಪಡ್ಬೋದೇನೋ, ಬಟ್ ಪ್ರತಿದಿನ ಚಾನ್ಸ್ ಇಲ್ಲ ನನಗೆ. ನಾನು ಈಗ ಮುಂಚೆ ಈಗ ಅನ್ಸುತ್ತೆ ಅದು ಹೆಂಗೆ ಮಾಡ್ತಾಯಿದ್ದೆ ನಾನು ಆ ಟೈಮಲ್ಲಿ. ಅದನ್ನ ಒಬ್ಬನೇ ಎಲ್ಲದನ್ನೂ ಒಬ್ಬನೇ ಹಂಗೆ. ನಿಮ್ಗೆ ಯಾವಾಗ ಇನ್ನೊಬ್ರು ಹೆಲ್ಪ್ ಇರ್ತಾರೆ ನಿಮ್ಗೆ ಆಗಲೇ ಒಂದು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಆಗೋದು. ಈಗ ಎಲ್ಲ ನೀವೇ ಮಾಡ್ತೀರಾ ಅಂದರೆ ಯಾವುದು ಪರ್ಫೆಕ್ಟ್ ಆಗಲ್ಲ. ಯಾರು ಇದ್ದರೆ ಒಂದು ಸ್ವಲ್ಪ ಎಡಿಟರ್ ಅಂದರೆ ಸ್ಟಾರ್ಟಿಂಗ್ಗೆ ಎಲ್ಲರೂ ಎಡಿಟರ್ ತೊಗೊಳಕ್ಕಾಗಲ್ಲ. ಒಂದು ಲೆವೆಲ್ ಗ್ರೋ ಆದಮೇಲೆ ತೊಗೋಬೇಕಲ್ವಾ. ಸೊ ನೀವು ಏನಂತ ಅಂದರೆ ಒಂದು ಲೆವೆಲ್ ಗ್ರೋ ಆಯಿತು, ಇನ್ಕಮ್ ಬರ್ತಾಯಿದೆ ಅಂತ ಅಂದರೆ ಎಲ್ಲದನ್ನು ಸೇವ್ ಮಾಡ್ಕೊಳ್ಳೋದಲ್ಲ, ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಕ್ಯಾಮ್ರಾ ತೊಗೊಳ್ಳಿ, ಹೊಸದು ಚೆನ್ನಾಗಿರೋ ಲೆನ್ಸ್ ತೊಗೊಳ್ಳಿ, ಎಡಿಟರ್ ತೊಗೊಳ್ಳಿ, ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ. ಎಲ್ಲದನ್ನು ಸೇವ್ ಮಾಡ್ಕೋತೀರಾ ಅಂದರೆ ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಆಗಲ್ಲ. ಜನ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ನೆಕ್ಸ್ಟ್ ದಿನ ಬರೋದಿಲ್ಲ ನಿಮಗೆ, ಬರೀದೆ ಅಂತ ಅಂತಾರೆ ಆ ಥರ. ಸೊ ಈಗ ಸಂದೀಪ್ ಅವರು ತುಂಬ ಪ್ರಾಡಕ್ಟ್ಸ್ಗಳನ್ನು ರಿವ್ಯೂ ಮಾಡ್ತಾರೆ. ಸೊ ಜನರಿಗೆ ಕಾಡ್ತಿರುವಂಥ ದೊಡ್ಡ ಪ್ರಶ್ನೆ ಅಂದರೆ ಎಲ್ಲಿಂದ ಬರುತ್ತೆ ಈ ಪ್ರಾಡಕ್ಟ್ಸ್? ಕಂಪನಿಯವರೇ ಹುಡ್ಕೊಂಡು ಬಂದು ಕೊಡ್ತಾರಾ ಅಥವಾ ಸಂದೀಪ್ ಅವರೇ ಕಾಂಟ್ಯಾಕ್ಟ್ ಮಾಡಿ ತಗೋತಾರಾ? ಹೇಗೆ ಇವ್ರಿಗೆ ಸಿಗುತ್ತೆ ಅಂತ ಒಂದು ಡೌಟ್ ಇದೆ. ಇದು ನಾನು ಬಿಗಿನಿಂಗ್ ಆಫ್ ದ ಚಾನಲ್ ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ದುಡ್ಡಿರಲ್ಲ, ಪರ್ಚೇಸ್ ಮಾಡೋಕ್ಕಂತೂ ದುಡ್ಡಿರಲ್ಲ, ಬ್ರ್ಯಾಂಡ್ಗಳೇ ಕಳಿಸ್ಬೇಕು. ಸೊ ಸ್ಟಾರ್ಟಿಂಗೆಲ್ಲ ಕಳಿಸೋರು ಹೆಡ್ಫೋನ್ಗಳು, ಯೂಶಲಿ ಫೋನ್ಸ್ ಎಲ್ಲ ಸ್ಟಾರ್ಟಿಂಗಿಗೆ ಕಳಿಸಲ್ಲ. ಅದು ಸಣ್ಣದು 500-1000 ರೂಪಾಯಿಂದ ಹೆಡ್ಫೋನ್ಸ್ಗಳು ಕಳ್ಸೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಶುರು ಮಾಡಿ ಆಯಿತಾ. ಸೊ ಸ್ಟಾರ್ಟಿಂಗೇ ನಿಮ್ಮ ಚಾನಲ್ ಶುರು ಮಾಡಿದ ತಕ್ಷಣ ನಿಮ್ಗೆ ಯಾರು ಮೊಬೈಲು ಅಥವಾ ದೊಡ್ಡ ಎಕ್ವಿಪ್ಮೆಂಟ್ಗಳೆಲ್ಲ ನಿಮ್ಗೆ ಯಾರು ಕಳ್ಸೋಕ್ಕೆ ಹೋಗಲ್ಲ. ನನಗೆ ಆಗಲೂ ಅಷ್ಟು ಹೆಡ್ಫೋನ್ಸ್ಗಳು ಕಳಿಸೋರು, ಸ್ಪೀಕರ್ಗಳು ಕಳಿಸೋರು, ಯಾವುದೋ ಕೇಳದಿರೋಂಥ ಬ್ರ್ಯಾಂಡ್ಗಳು ಕಳಿಸೋರು ಸ್ಟಾರ್ಟಿಂಗು. ಆ ಟೈಮಲ್ಲಿ ಅದನ್ನೂ ಮಾಡಿದ್ದೀನಿ. ತೆಗೆದು ನೋಡಿದ್ರೆ ಯಾವ್ಯಾವುದೋ ಇದ್ದಾವೆ. ಆಮೇಲೆ ನಿಧಾನಕ್ಕೆ ನಿಮ್ಗೆ ಯಾವಾಗ ಒಂದು ಲೆವೆಲಿಗೆ ಗ್ರೋ ಆಗುತ್ತೆ, ಬ್ರ್ಯಾಂಡ್ಗಳು ರೆಕಗ್ನೈಸ್ ಮಾಡ್ತಾರೆ. ಅವರೇ ರೆಕಗ್ನೈಸ್ ಮಾಡಿ ಅವರೇ ಕೇಳ್ತಾರೆ, ನೀವು ಇದೊಂದು ಡಿವೈಸ್ ನಾನು ನಿಮಗೆ ಕಳಿಸ್ತೀವಿ, ವಿಡಿಯೋ ಮಾಡ್ತೀರಾ ಅಂತ. ಸೊ ಆ ಟೈಮಲ್ಲಿ ಕಳಿಸ್ತಾರೆ. 1 ವಾರ 15 ದಿನ ಇಟ್ಕೊಳಕ್ಕೆ ಕೊಡ್ತಾರೆ, ಆಮೇಲೆ ವಾಪಸ್ ಇಸ್ಕೋತಾರೆ. ಬರ್ತಾ ಯಾವಾಗ ಗ್ರೋ ಆಗ್ತಾ ಹೋಗುತ್ತೆ ನಿಮ್ಮ ಚಾನಲ್ಲು, ಆವಾಗ ಹೆಂಗೆ ಅಂತ ಅಂದರೆ ನಿಮ್ಮನ್ನು ಕೇಳ್ತಾರೆ, ನೀವು ವಿಡಿಯೋ ಮಾಡ್ತೀರಾ ಅಂತ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು, ನೀವು ಡಿಮ್ಯಾಂಡ್ ಮಾಡ್ಬೋದಾಗ. ನೋಡಪ್ಪ ನಾನು ವಿಡಿಯೋ ಮಾಡ್ತೀನಿ, ನಿನ್ನನ್ನು ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ನಾನೇ ಹಿಡ್ಕೋತೀನಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಫೋನ್ ನಿಮಗೆ ರಿಟರ್ನ್ ಕೊಡಲ್ಲ ಅಂತ ಡಿಮ್ಯಾಂಡ್ ಮಾಡ್ಬೋದು ನಾವು. ಸ್ವಲ್ಪ ಗ್ರೋ ಆದಮೇಲೆ ಹ್ಞೂ ಸರಿ ಅಂತಾರೆ ಅವರು. ಆಮೇಲೆ ಇನ್ನೂ ಗ್ರೋ ಆಯಿತು, ಮಿಲಿಯನ್ಸ್ ಗಟ್ಟಲೆ ನಿಮ್ದು ಇದಾಯಿತು ಅಂದರೆ ನೋಡಪ್ಪ ಇದು ವಿಡಿಯೋ ಮಾಡ್ತೀನಿ, ಫೋನು ನಾನೇ ಇಟ್ಕೋತೀನಿ, ದುಡ್ಡು ಕೊಡ್ಬೇಕು ನೀವು ಅಂತ ಡಿಮ್ಯಾಂಡ್ ಮಾಡ್ಬೋದು. ಸೊ ಆ ಥರ. ಸೊ ಯಾವಾಗ ಅಂದರೆ ನೀವು ಬ್ರ್ಯಾಂಡಿಂದ ನಾವು ಹೋಗ್ಬಾರ್ದು, ಬ್ರ್ಯಾಂಡನ್ನು ನಾವು ಹುಡ್ಕೊಂಡು ಹೋಗ್ಬಾರ್ದು. ಬ್ರ್ಯಾಂಡು ನಮ್ಮ ಹತ್ರ ಬಂದಾಗ ಅವ್ರಿಗೆ ಅವಶ್ಯಕತೆ ಇದ್ದಾಗ ನೀವೇನು ಡಿಮ್ಯಾಂಡ್ ಮಾಡಿದ್ರೆ ಕೊಡ್ತೇವೆ. ನೋಡಪ್ಪ ನನಗೆ ವಿಡಿಯೋ ಮಾಡೋದಕ್ಕೆ ಇಷ್ಟು ಖರ್ಚಾಗುತ್ತೆ, ನಾನು ಮಾಡಬೇಕು ಅಂದರೆ ನೋಡಪ್ಪ ನನಗೆ ಎಡಿಟರ್ ಇದ್ದಾರೆ, ನನಗೆ ಇಷ್ಟು ಖರ್ಚಾಗುತ್ತೆ, ಕ್ಯಾಮ್ರಾಗೆ ಇಷ್ಟು ಖರ್ಚಾಗುತ್ತೆ, ಸೊ ಅಂತ ಎಲ್ಲ ಹೇಳಿ ಓಕೆ ನೀವು ಇಷ್ಟು ಚಾರ್ಜ್ ಮಾಡ್ಬೋದು ಅವರಿಗೆ. ಸೊ ಆ ಥರ ಅಂದರೆ ನಿಮ್ಗೆ ಗ್ರೋ ಆದಾಗ ನೀವು ಅದನ್ನೆಲ್ಲ ಮಾಡ್ಬೋದು. ಸ್ಟಾರ್ಟಿಂಗ್ಗೆ ನೀವು ಏನಿದೆ ಅದ್ರಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಿಮಗೆ ಬರುವಂಥ ಪ್ರಾಡಕ್ಟ್ಸ್ಗಳಲ್ಲಿ ಯಾವ ಥರದ್ದು ಪ್ರಾಡಕ್ಟ್ ತುಂಬ ಇಷ್ಟ ಆಗುತ್ತೆ? ಅಂದರೆ ಮಾಡ್ಬೋದಪ್ಪ ರಿವ್ಯೂ, ಚೆನ್ನಾಗಿ ಅನಿಸುತ್ತೆ, ಜನರಿಗೂ ತೊಗೊಳೋದಕ್ಕೆ ಈಸಿ ಅನಿಸುತ್ತೆ, ಈ ಥರದಂತ ಅಂದರೆ ಯಾವ ಥರದ ಪ್ರಾಡಕ್ಟ್ನ ರಿವ್ಯೂ ಮಾಡೋದಕ್ಕೆ ಇಷ್ಟ? ಯೂಶಲಿ ಸ್ಮಾರ್ಟ್ಫೋನೇ ಜಾಸ್ತಿ. ಈಗ ನೋಡಿ ನಮ್ಮ ದೇಶದಲ್ಲಿ ಎಲ್ಲ ಬ್ರ್ಯಾಂಡ್ನು ತೊಗೋತಾರೆ, ಇಂಥ ಬ್ರ್ಯಾಂಡನ್ನ ಇಲ್ಲ ಅಂತ ಅನ್ನಲ್ಲ. ಎಲ್ಲ ಬ್ರ್ಯಾಂಡವ್ರು ಲಾಂಚ್ ಮಾಡಿದೆ, ಎಲ್ಲ ಬ್ರ್ಯಾಂಡವ್ರನ್ನೂ ಫೋನ್ ತೊಗೊಂಡೇ ತೊಗೋತಾರೆ. ಕೆಲವು ಜನಕ್ಕೆ ಸ್ಯಾಮ್ಸಂಗ್ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ MI ಬ್ರ್ಯಾಂಡ್ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಆಪಲ್ ಇಷ್ಟ ಆಗ್ಬೋದು. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಬ್ರ್ಯಾಂಡ್ ಇಷ್ಟ ಆಗುತ್ತೆ. ಸೊ ಎಲ್ಲದನ್ನು ಮಾಡ್ತೀವಿ, ಅದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ತೊಗೊಳೋದು ಕೂಡ ಅವ್ರಿಗೆ ಬಿಟ್ಟಿದ್ದು. ಕೆಲವು ಜನಕ್ಕೆ ಕ್ಯಾಮ್ರಾ ಚೆನ್ನಾಗಿರಬೇಕು, ಪರ್ಫಾರ್ಮೆನ್ಸ್ ಅವಶ್ಯಕತೆ. ಕೆಲವು ಜನ PUBG ಗೇಮ್ ಆಡೋಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಕ್ಯಾಮ್ರಾ ಮ್ಯಾಟ್ರ್ ಆಗಲ್ಲ.
ಸೊ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳಿದಾಗ ಜನಗಳಿಗೆ ಗೊತ್ತಾಗುತ್ತೆ, ಓಕೆ ಈ ಫೋನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿಲ್ಲ, ನಡೆಯುತ್ತೆ, ನನಗೆ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಅದನ್ನು ತೊಗೋತಾರೆ. ಸೊ ಆ ಥರ ನಾವು ಹೇಳ್ತೀವಿ, ಓಕೆ ಇದು ಓಕೆ ಇಲ್ಲ, ಸ್ಯಾಂಪಲ್ ಕೊಟ್ಟಿರ್ತೀವಿ, ಅವರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ. ಸೊ ಕೆಲವೊಂದಷ್ಟು ಜನ ಕಮೆಂಟಲ್ಲೇ ಮಾಡ್ತಾ ಇರ್ತಾರೆ, ನೀವು ಮಾಡೋ ಪ್ರಾಡಕ್ಟ್ಗಳ ರಿವ್ಯೂ ನಿಮಗೆ ಇಷ್ಟ ಆಗಲ್ವಲ್ಲ ಗುರು ಅನ್ನೋ ಥರ ಒಂದಷ್ಟು ಕಮೆಂಟ್ಸ್ಗಳು ಫನಿ ಕಮೆಂಟ್ಸ್ಗಳು ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಫೋನ್ಗಳು ಇಷ್ಟ ಆಗಲ್ಲ ಅಂತ. ಫೋನ್ಗಳು ಇಷ್ಟ ಆಗಲ್ಲ. ಹೌದು, ಕೆಲವೊಂಟಿಗೆ ಎಲ್ಲಾ ಫೋನ್ ಇಷ್ಟ ಆಗ್ಬೇಕು ಅಂತ ನಂಗೆ ಅನಿಸ್ತಂಗೆ ಯಾವುದು ಪರ್ಫೆಕ್ಟ್ ಫೋನ್ ಅಲ್ಲ. ಒಂದು ಫೋನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾರು ಪರ್ಫೆಕ್ಟ್ ಅಲ್ಲ, ಯಾವ ಫೋನ್ ಪರ್ಫೆಕ್ಟ್ ಅಲ್ಲ, ಯಾವ ಗ್ಯಾಜೆಟು ಪರ್ಫೆಕ್ಟ್ ಅಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಆಯ್ತು ಅಂದ್ರೆ ಈಗ ನೋಡಪ್ಪ ಒಂದು ಫೋನ್ ನಿಮಗೆ ಹೆವಿ ಇಷ್ಟ ಆಗೋಯ್ತು ಅಂತಂದ್ರೆ ಎಲ್ಲ ಚೆನ್ನಾಗಿದೆ ಅಂತ ಅಂದ್ರೆ ಮತ್ತೆ ನೆಕ್ಸ್ಟ್ ಫೋನ್ ಏನಕ್ಕೆ ಬರುತ್ತೆ? ನೆಕ್ಸ್ಟ್ ಫೋನ್ ಲಾಂಚ್ ಮಾಡೋ ಅವಶ್ಯಕತೆ ಇದೆಯಾ ಅವರಿಗೆ? ಇಲ್ಲ ತಾನೆ. ಈ ವರ್ಷನೇ ಎಲ್ಲ ಫುಲ್ ಚೆನ್ನಾಗಿದೆ ಅಂದ್ರೆ ಮುಂದಿನ ವರ್ಷ ಅವ್ರು ಫೋನ್ನ ಲಾಂಚ್ ಮಾಡಿದ್ರೆ ತಗೋತಾರ ಜನ. ಈ ವರ್ಷದ ಫೋನೇ ಪರ್ಫೆಕ್ಟ್ ಇದೆ, ನೆಕ್ಸ್ಟ್ ವರ್ಷಕ್ಕೆ ಏನು ತೊಗೋಬೇಕು? ಸೊ ಯಾವ ಬ್ರ್ಯಾಂಡನ್ನು ಒಂದು ಪರ್ಫೆಕ್ಟ್ ಫೋನ್ನ ಲಾಂಚ್ ಮಾಡಲ್ಲ. ಅವ್ರು ಲಾಂಚ್ ಮಾಡಿದ್ರೆ ಅವ್ರ ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಯಾವ ಬ್ರ್ಯಾಂಡು ಯಾವ ಫೋನು ಪರ್ಫೆಕ್ಟ್ ಅಲ್ಲ. ಸೊ ಆ ರೀತಿ ಏನಾದರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ. ಸೊ ಈಗ ಹೊರಗಡೆ ನೀವು ಎಲ್ಲಾದರೂ ಹೋದಾಗ ಅಥವಾ ಫ್ಯಾಮಿಲಿ ಜೊತೆ ಹೋದಾಗ ಜನಗಳು ನಿಮ್ಮನ್ನ ರೆಕಗ್ನೈಸ್ ಮಾಡಿ ಸಂದೀಪ್ ಇಲ್ಲಿ ಹೋಗ್ತಾ ಇದ್ದಾರೆ ಅಂತ ಬಂದು ಮಾತಾಡಿಸಿದಾಗ ಆ ಒಂದು ಫೀಲ್ ಹೇಗೆ ನಿಮ್ಗೆ ಅನ್ಸುತ್ತೆ? ಯೂಶಲಿ ನಾನು ಒಬ್ಬನೇ ಹೋದಾಗ ತುಂಬಾ ಕಡಿಮೆ ಮಾತಾಡ್ಸೋದು. ನೋಡ್ಕೊಂಡು ಹೋಗ್ತಾರೆ ಯೂಶಲಿ. ಏನಕ್ಕೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ನಾನು ವಿಡಿಯೋದಲ್ಲಿ ಒಂಥರ ಕಾಣ್ತೀನಿ, ಇದ್ರಲ್ಲಿ ಡೈರೆಕ್ಟ್ ಆಗಿ ನನ್ನ ಪಕ್ಕ ನನ್ನ ವೈಫ್ ಇದ್ದಾಗ ಅಥವಾ ನನ್ನ ಪಕ್ಕ ಎಡಿಟರ್ ಇವರ ಇದ್ದಾಗ ಜಾಸ್ತಿ ಮಾತಾಡೋದು. ಏನಕ್ಕೆ ಅಂದ್ರೆ ಅವರಿಗೆ ವೆರಿಫೈ ಆಗ್ಬಿಡುತ್ತೆ, ಓಕೆ ಇವರೇ ಅಂತ. ಏನಕ್ಕೆ ನನ್ನ ವೈಫ್ ನೋಡಿರ್ತಾರೆ ಬ್ಲಾಗ್ ಎಲ್ಲಾದ್ರು. ಸೊ ನೋಡಿದ ತಕ್ಷಣ ಕನ್ಫರ್ಮ್ ಓಕೆ ಇವರೇ ಅಂತ ಗೊತ್ತಾಗುತ್ತೆ. ಆಗ ಜಾಸ್ತಿ ಮಾತಾಡಿಸ್ತಾರೆ. ಸೊ ಆ ರೀತಿ ಸೊ ಮಾತಾಡಿಸ್ತಾರೆ. ನಾನು ಒಬ್ಬನೇ ಹೋದಾಗ್ಲೂ ಯಾವಾಗ ಹೋದ್ರೂ ಮಾತಾಡಿಸ್ತಾರೆ ಯೂಶಲಿ. ನಾನು ಹೊರಗಡೆ ಹೋದಂದ್ರೆ ಯಾರೋ ಒಬ್ರು ಸಿಗ್ತಾರೆ ಯೂಶಲಿ. ಸೊ ಚೆನ್ನಾಗಿರುತ್ತೆ ಫೀಲು. ಸೊ ತುಂಬಾ ಜನಕ್ಕೆ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಲೈಕ್ ಬಂದ್ರೆ, ಕಮೆಂಟ್ ಬಂದ್ರೆ, ವ್ಯೂಸ್ ಬಂದ್ರೆ ಯೂಟ್ಯೂಬ್ ಚಾನಲ್ ಹಿಟ್ ಆಗ್ಬಿಡುತ್ತೆ, ಅದರಿಂದ ದುಡ್ಡು ಜಾಸ್ತಿ ಬರುತ್ತೆ. ಸೊ ವ್ಯೂಸ್ ಜಾಸ್ತಿ ಬಂದ್ರೆ ದುಡ್ಡು ಬರುತ್ತೆ ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ವ್ಯೂಸ್ ಇಂದ ಏನು ಬರಲ್ಲ. ಡಿಪೆಂಡ್ ಆನ್ ನಿಮ್ ಯಾವ ತರ ಕಂಟೆಂಟ್ ಮಾಡ್ತೀರಾ, ಯಾವ ತರ ಆಡ್ಸ್ ನಿಮ್ ವಿಡಿಯೋದಲ್ಲಿ ಪ್ಲೇ ಆಗ್ತದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈಗ ನಾರ್ಮಲ್ ನೀವು ಒಂದು ವ್ಲಾಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಬರುವಂಥ ಆಡ್ಸ್ಗಳಿಂದ ಬರೋ ದುಡ್ಡು ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದು ಫೈನಾನ್ಷಿಯಲ್ ವಿಡಿಯೋ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ ಅಥವಾ ಇನ್ನೊಂದು ಯಾವ್ದ್ರ ಬಗ್ಗೆನೋ ಫೈನಾನ್ಷಿಯಲ್ ವಿಡಿಯೋ ಮಾಡ್ತಾ ಇದ್ರೆ ಅದಕ್ಕೆ ಬರುವಂಥ ಇನ್ಕಮೇ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ವ್ಲಾಗಲ್ಲಿ 1 ಲಕ್ಷ ವ್ಯೂ ಬಂತು ಅಂದರೆ ಒಂದು 10,000 ದುಡ್ಡು ಬರ್ತಾ ಇದೆ ಅಂದರೆ ನಿಮಗೆ ಅದೇ 1 ಲಕ್ಷ ವ್ಯೂ ನಿಮಗೆ ಫೈನಾನ್ಷಿಯಲ್ ವಿಡಿಯೋದಲ್ಲಿ ಏನೇನಾದರೂ ಒಂದು 30,000 ರಿಂದ 40,000 ಬರ್ತಿರುತ್ತೆ. ಫೈನಾನ್ಷಿಯಲ್ ವಿಡಿಯೋದಲ್ಲಿ ವ್ಯೂಸ್ ಕಡಿಮೆ ಇದ್ರೂ ರೆವಿನ್ಯೂ ಜಾಸ್ತಿ ಇರುತ್ತೆ, ಇನ್ಕಮ್ ಹೆವಿ ಜಾಸ್ತಿ ಇರುತ್ತೆ. ಸೊ ಆ ಥರ. ಸೊ ಡಿಪೆಂಡ್ಸ್ ಆನ್ ಕಂಟೆಂಟು ರೆವಿನ್ಯೂ ವೇರಿ ಆಗುತ್ತೆ. ಸೊ ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯೂಸಿಂದ ಆಗಲಿ ಕಾಮೆಂಟಿಂದ ಆಗಲಿ ಬರಲ್ಲ. ನೀವು ಕಾಮೆಂಟ್ ಮಾಡಿದ್ರೆ, ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಓಕೆ ಈ ವಿಡಿಯೋನ ಚೆನ್ನಾಗಿರ್ಬೋದು ಅಂತ ಬೇರೆಯವ್ರಿಗೆ ಪುಷ್ ಮಾಡ್ತಾರೆ, ಬೇರೆ ಜನಗಳಿಗೆ ರೆಕಮೆಂಡ್ ಮಾಡ್ತಾರೆ ಹೊರತು ಅದರಿಂದ ಇನ್ಕಮ್ ಏನು ಬರಲ್ಲ ಡೈರೆಕ್ಟಾಗಿ. ಸೊ ಯಾವುದೇ ಒಂದು ಕಂಟೆಂಟ್ ಮಾಡಬೇಕಾದ್ರೆ ಅಥವಾ ವಿಡಿಯೋ ಮಾಡಬೇಕಾದ್ರೆ, ಗೆಜೆಟ್ ರಿವ್ಯೂಸ್ ಮಾಡಬೇಕಾದ್ರೆ, ಸೊ ಆ ಪ್ರಾಡಕ್ಟ್ ಬಂದ ತಕ್ಷಣ ಆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಮತ್ತೆ ಯಾವುದೋ ಒಂದು ಕಂಟೆಂಟ್ ಮಾಡ್ತಿರ್ತೀರಾ, ಅದರೆಲ್ಲ ಇನ್ಫಾರ್ಮೇಷನ್ಸ್ ಹೇಗೆ ಕಲೆಕ್ಟ್ ಮಾಡ್ಕೋತೀರಾ? ಮೆಜಾರಿಟಿ ಆಫ್ ದ ಟೈಮು ಬ್ರ್ಯಾಂಡ್ಗಳು ನಮಗೆ ಸ್ಪೆಕ್ ಶೀಟ್ ಅಂತ ಕಳಿಸ್ತಾರೆ. ಒಂದು ಫೋನ್ ಕಳಿಸಿದಾಗ ಆ ಫೋನಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ ಅಂತ ಕಳಿಸ್ತಾರೆ. ಜೊತೆಗೆ ಲಾಂಚ್ ಆಗಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಒಂದು ಬ್ರೀಫಿಂಗ್ ಕಾಲ್ ಅಂತ ಮಾಡ್ತಾರೆ. ಎಲ್ಲ ಬ್ಲಾಗರ್ಸ್ಗಳು, ಯೂಟ್ಯೂಬರ್ಸ್ಗಳನ್ನ ಒಂದು ಆನ್ಲೈನ್ ಇದರಲ್ಲಿ ಕರೆದುಬಿಟ್ಟು ಅಥವಾ ಆಫ್ಲೈನಲ್ಲೇ ಕೆಲವೊಂದು ಸಲ ಫಿಸಿಕಲ್ ಈವೆಂಟ್ ಇರುತ್ತೆ ಬೆಂಗಳೂರಲ್ಲಿ ಅಥವಾ ಡೆಲ್ಲಿಯಲ್ಲಿ, ಮುಂಬೈನಲ್ಲಿ ಕೆಲವೊಂದು ಕಡೆ ಇರುತ್ತೆ. ಸೊ ಅಲ್ಲಿ ಕರೆಸ್ಬಿಟ್ಟು ಆ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೇನು ಸ್ಪೆಸಿಫಿಕೇಶನ್ ಇದೆ, ಏನೇನಿದೆ. ಸೊ ಆ ರೀತಿ ನಮಗೆ ಗೊತ್ತಾಗ ಅವರೇ ಕಳಿಸ್ತಾರೆ ಕೆಲವೊಂದು ಟೈಮ್. ಇನ್ನು ಕೆಲವೊಂದು ಟೈಮು ಬೇರೆ ಅವ್ರದ್ದೇ ವೆಬ್ಸೈಟ್ಗಳಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ನಾವು ಅಲ್ಲೇ ನೋಡಿ ತಿಳ್ಕೊಬೋದು. ಒಂದು ಹೊಸ ಚಾನಲನ್ನು ಕ್ರಿಯೇಟ್ ಮಾಡ್ಬೇಕಂತಂದ್ರೆ, ಹೊಸ ಚಾನಲ್ನ ಮಾಡ್ತಾ ಇರಬೇಕು ಅಂತಂದ್ರೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಏನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಯೇಟ್ ಮಾಡೋರಿಗೆ? ಕ್ರಿಯೇಟ್ ಮಾಡೋರಿಗೆ ಪೇಷನ್ಸು ಮತ್ತು ಕನ್ಸಿಸ್ಟೆನ್ಸಿ 2 ಇಂಪಾರ್ಟೆಂಟು ನಂಗೆ ಅನ್ನಿಸ್ತಂಗೆ. ಕನ್ಸಿಸ್ಟೆನ್ಸಿ ಅಂತ ಅಂದರೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿ ನಾಳೆ ವ್ಯೂ ಬರಲಿಲ್ಲ ಅಂತ ಅಲ್ಲ. ನಿಮಗೆ ಬರದೇ ಇರ್ಬೋದು, ಬಂದರೂ ಬರ್ಬೋದು, ಹೇಳಕ್ಕೆ ಅಲ್ಲಕ್ಕೆ ಚೆನ್ನಾಗಿರ್ಬೇಕು. ಕೆಲವು ಜನ ಮೊದಲನೇ ವಿಡಿಯೋನ ಮಿಲಿಯನ್ ಗಟ್ಟಲೆ ವ್ಯೂ ಹೋಗ್ಬಿಡುತ್ತೆ, ಎಲ್ರಿಗೂ ಅಲ್ಲಕ್ಕೆ ಸಿಗಲ್ಲ. ಮೆಂಟಾಲಿಟಿ ತುಂಬಾ ಇಂಪಾರ್ಟೆಂಟು. ಸೊ ನಿಮ್ಮ ವ್ಯೂ ಬರಲ್ಲ ತಲೆಗಿಡಿಸ್ಕೊಂಡು ಅಪ್ಲೋಡ್ ಮಾಡ್ಕೊತಾ ಹೋಗಿ. ಯಾರಿಗೆ ಗೊತ್ತು ನಿಮ್ದೊಂದು ವಿಡಿಯೋ ಸಕ್ಸಸ್, ನಿಮ್ಮ ಚಾನಲ್ ಸಕ್ಸಸ್ ಆದರೂ ಆಗ್ಬೋದು, ಆಗದೇ ಇರ್ಬೋದು, ಆಯಿತಾ? ಆ ಒಂದು ಪೇಷನ್ಸ್ ಬೇಕು ನಿಮಗೆ. ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು, ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಎಲ್ರಿಗೂ ಲಕ್ ಸಿಗಲ್ಲ, ಕೆಲವು ಜನಕ್ಕೆ ಲಕ್ ಇದೆ, ಆಯಿತಾ? ಮೊದಲನೇ ವಿಡಿಯೋ ಇಷ್ಟ ಆಗುತ್ತೆ. ಕೆಲವೊಂದು ಎಕ್ಸಾಂಪಲ್ಗಳಿದೆ, ಎಲ್ರಿಗೂ ಲಕ್ ಸಿಗಲ್ಲ, ಎಲ್ರಿಗೂ ಸಿಗಲ್ಲ.
ಸೊ ಆ ರೀತಿ. ಟೆಕ್ ಅಂತ ಬಂದ್ರೆ ತುಂಬಾ ಜನ ಯೂಟ್ಯೂಬರ್ಸ್ ಕಡಿಮೆ ಇದ್ದಾರೆ ಇವಾಗ ಮೇ ಬಿ ಸ್ವಲ್ಪ ಜನ ಬರ್ತಾ ಇರ್ಬೋದು. ಬಟ್ ಟೆಕ್ ಅನ್ನುವಂಥ ವಿಷಯ ಬಂದ್ರೆ ಯೂಟ್ಯೂಬರ್ಸ್ ಕಡಿಮೆ. ತುಂಬಾ ಜನ ಈ ವಿಚಾರಕ್ಕೆ ಜಾಸ್ತಿ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಹೋಗಲ್ಲ. ಸೊ ಏನ್ ಪ್ರಾಬ್ಲಮ್ ಅಂದ್ರೆ ಎಷ್ಟು ಕಷ್ಟ ಇದೆ ಇದು ಮಾಡೋದಕ್ಕೆ? ರೀಸನ್ ಇದಕ್ಕೆ ರೀಚ್ ತುಂಬಾ ಕಡಿಮೆ, ಆಡಿಯನ್ಸ್ ಕಡಿಮೆ, ನೀಶ್ ಆಡಿಯನ್ಸ್. ಏನಕ್ಕೆ ಅಂದ್ರೆ ಫೀಮೇಲ್ ಆಡಿಯನ್ಸ್ ಇಲ್ಲ ಇದಕ್ಕೆ. ಬರೀ ಮೆಜಾರಿಟಿ ಹುಡುಗರು ನೋಡ್ತಾರೆ ಮತ್ತು ಕೆಲವೊಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅವ್ರು ಮಾತ್ರ, 18ರಿಂದ 35 ವರ್ಷ ತನಕ ಅವರು ಯಂಗ್ಸ್ಟರ್ಸ್ ನೋಡಲ್ಲ, ಏಜ್ ಆಗಿರೋರು ನೋಡಲ್ಲ, ಫೀಮೇಲ್ ಆಡಿಯನ್ಸ್ ನೋಡಲ್ಲ. ಇನ್ನು ಯಾರು ಹುಡ್ಕೋತಾರೆ? ಈ ನೀಶ್ ಆಡಿಯನ್ಸ್ ಹುಡ್ಕೋತಾರೆ. ಸೊ ಈ ಪರ್ಟಿಕ್ಯುಲರ್ ಜನರಿಗೆ ಮಾತ್ರ ವಿಡಿಯೋ ಮಾಡೋದ್ರಿಂದ ರೀಚ್ ಬರಲ್ಲ, ವ್ಯೂಸ್ ಬರಲ್ಲ. ಜೊತೆಗೆ ಈ ಟೆಕ್ ಚಾನಲ್ನ ಗ್ರೋ ಮಾಡೋದು ಸ್ವಲ್ಪ ಕಷ್ಟ. ಏನಕ್ಕೆ ಅಂದರೆ ವ್ಯೂಸ್ ಬಂದಿಲ್ಲ ಅಂದ್ರೆ ಇನ್ಕಮ್ ಇರಲ್ಲ. ಎಷ್ಟು ದಿನ ಅಂತ ಒಬ್ಬ ವ್ಯಕ್ತಿ ಪೇಷನ್ಸ್ ಇಟ್ಕೊಂಡ್ಬಿಟ್ಟು ಇನ್ಕಮ್ ಇಲ್ಲ ಅಂದ್ರೂ ಇದು ಮಾಡಕ್ಕೆ ಹೋಗ್ತಾನೆ. ಮತ್ತೆ ಇದು ಗ್ರೋ ಆಗಬೇಕು ಅಂದರೆ ಡಿವೈಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗ್ಲೇ ಹೇಳ್ದಂಗೆ ನಿಮಗೆ ಸ್ಟಾರ್ಟಿಂಗ್ಗೆ ಯಾರು ಬಡ್ಜೆಟ್ ಹಾಕ್ಬಿಟ್ಟು ಯಾರು ತಗೊಂಡು ವಿಡಿಯೋ ಮಾಡ್ತಾರೆ? ಸ್ಟಾರ್ಟಿಂಗ್ಗೆ ಯಾವ ಕಂಪ್ನಿಗಳು ಕೂಡ ಒಂದು ಡಿವೈಸ್ನ ಕಳಿಸಲ್ಲ, ಫೋನ್ಗಳು ಕಳಿಸಲ್ಲ, ಗ್ಯಾಜೆಟ್ ಕಳಿಸಲ್ಲ, ಏನು ಕಳಿಸಲ್ಲ. ಸೊ ಅದರಿಂದ ಅವ್ನ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ದುಡ್ಡು ಚೆನ್ನಾಗಿದ್ರೆ ಅವನೇ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ಬೋದು, ಅದು ಗ್ರೋ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಒಂದು ರೀಸನಿಂದ ಮೋಸ್ಟ್ಲಿ ಟೆಕ್ ಚಾನಲ್ಗಳು ಜಾಸ್ತಿ ಇಲ್ಲ, ಗ್ರೋತ್ ಕಡಿಮೆ. ಈ ಒಂದು ರೀಸನ್ಗೆ ಅಂದ್ರೆ ಟೆಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಮಾಡ್ಬೋದು, ಬಟ್ ಪೇಷನ್ಸ್ ಇಟ್ಕೊಳ್ಳಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಶುರು ಮಾಡಿ, ಬಟ್ ಹೆವಿ ಟೈಮ್ ತಗೊಳುತ್ತೆ ಟೆಕ್ಕಲ್ಲಿ ಗ್ರೋ ಆಗೋದಕ್ಕೆ. ನಿಮಗೆ ವ್ಲಾಗು ಅದರಲ್ಲೆಲ್ಲ ಲಕ್ ಚೆನ್ನಾಗಿರ್ಬೋದು. ವ್ಲಾಗಲ್ಲಿ ಹೆಂಗೆ ಅಂದರೆ ನೀವು ಇವತ್ತು ಅಪ್ಲೋಡ್ ಮಾಡಿದ್ರೆ ನಾಳೆ ವೀಡಿಯೋ ಚೆನ್ನಾಗಿರೋದು, ಅದು ಚೆನ್ನಾಗಿ ಹೋಗ್ಬಿಡುತ್ತೆ. ಟೆಕ್ಕಲ್ಲಿ ಹಂಗಲ್ಲ. ಟೆಕ್ಕಲ್ಲಿ ಹೆಂಗೆ ಅಂದರೆ ನೀವು ಇವತ್ತು ಅಪ್ಲೋಡ್ ಮಾಡ್ತೀರಾ, ನಿಮ್ಗೊಂದು ವಾರ ವ್ಯೂಸ್ ಬರುತ್ತೆ, ಆಮೇಲೆ ವ್ಯೂ ಬರಲ್ಲ. ಹಂಗೆ ಈಗ ಒಂದು ಫೋನ್ ಲಾಂಚ್ ಆಯಿತು ಅಂದರೆ ನೋಡ, ಒಂದು 6 ತಿಂಗಳು ಆ ಫೋನ್ನ ಜನ ಪರ್ಚೇಸ್ ಮಾಡ್ತಾರ, ಆಮೇಲೆ ನೆಕ್ಸ್ಟ್ ವರ್ಷನ್ ಬರುತ್ತೆ. ಆಮೇಲೆ ಆ ವಿಡಿಯೋ ಯಾಕೆ ನೋಡ್ತಾರೆ ಜನ? ಫ್ಯೂಚರಿಸ್ಟಿಕ್ ಕಂಟೆಂಟ್ ಅಲ್ಲ ಟೆಕ್. ಟೆಕ್ಕನ್ನು ಚೂಸ್ ಮಾಡ್ಕೊಳ್ಳೋರಿದ್ರೆ ಸ್ವಲ್ಪ ಹುಷಾರಾಗಿ ಚೂಸ್ ಮಾಡ್ಕೊಳ್ಳಿ. ಬರ್ಬೇಕು ನಂಗೆ ಅಂದರೆ ತುಂಬ ಜನ ಇದ್ದಾರೆ, ಬಟ್ ಅವ್ರಿಗೆ ಅದರಿಂದ ಪ್ರಾಪರ್ ಸಿಗ್ತಿಲ್ಲ, ಅವರಿಗೆ ರೆಸ್ಪಾನ್ಸ್ ಸಿಗ್ತಿಲ್ಲ. ಮಾಡೋರು ಒಳ್ಳೇದು, ಬಟ್ ರೆಸ್ಪಾನ್ಸ್ ಇಲ್ಲ. ಆ ಥರ ಬಂದರೆ ಪೇಷನ್ಸ್ ಇಟ್ಕೊಂಬನ್ನಿ, ಅಷ್ಟೇ, ಏನಿಲ್ಲ. ಅಂದ್ರೆ ಇವಾಗ ಟೆಕ್ ಅನ್ನ ಬಿಟ್ಟು ಈಗ ಟೆಕ್ ಚಾನಲಲ್ಲಿ ಸ್ವಲ್ಪ ಭಯ ಇದ್ರೆ, ಸೊ ನೆಕ್ಸ್ಟ್ ಯಾರಾದ್ರೂ ಯೂಟ್ಯೂಬರ್ ಸ್ಟಾರ್ಟ್ ಮಾಡೋರು ಇದ್ರೆ ಟೆಕ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಕಂಟೆಂಟ್ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಇರುತ್ತೆ, ರೆವೆನ್ಯೂ ಜಾಸ್ತಿ ಬರುತ್ತೆ, ಹೆಲ್ಪ್ ಆಗ್ಬೋದು ಅನ್ನೋದಿದ್ರೆ ಯಾವ ಒಂದು ಟಾಪಿಕ್ ಮೇಲೆ ಅಥವಾ ಕಂಟೆಂಟ್ ಮೇಲೆ? ಪರ್ಸನಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಾದ್ರೆ, ನಿಮ್ಗೆ ಏನು ಇಷ್ಟ ಇದೆ ಅದನ್ನ ಮಾಡಿ. ಟೆಕ್ ಇಂಟ್ರೆಸ್ಟ್ ಇದೆ, ಟೆಕ್ ಬಗ್ಗೆನೇ ಮಾಡಿ, ಆಯ್ತಾ? ನೀವೇನಂದ್ರೆ ಈಗ ಅದು ಬಿಟ್ಟು ಬೇರೆ ಏನೋ ಮಾಡಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಗೆ ಆ ಒಂದು ಇಂಟ್ರೆಸ್ಟ್ ಬರೋಲ್ಲ. ಇಂಟ್ರೆಸ್ಟ್ ಇಲ್ಲದೆ ಇರೋ ಕಂಟೆಂಟ್ ಬಗ್ಗೆ ಮಾಡಕ್ಕೆ ಹೋಗ್ತಿದ್ರೆ ಪ್ಯಾಷನ್ ಅಂತ ಅನ್ಸಲ್ಲ ನಿಮಗೆ. ಸೊ ದುಡ್ಡು ಮಾಡೋಕ್ಕೋಸ್ಕರ ಬರ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಬೆಟರ್ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ಏನು ಇಷ್ಟ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ತುಂಬ ಒಳ್ಳೇದು. ಟೆಕ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ಟೆಕ್ ಬಗ್ಗೆನೇ ಮಾಡಿ. ಡಿಪೆಂಡ್ ಆಯ್ತಾ, ಕೆಲವೊಬ್ಬರಿಗೆ ಲಕ್ ಚೆನ್ನಾಗಿದ್ದು ಬೇಗ ರೆಸ್ಪಾನ್ಸ್ ಸಿಗ್ಬೋದು, ಕೆಲವು ಜನಕ್ಕೆ ಸಿಗ್ದೇ ಇರ್ಬೋದು. ಸೊ ಒಂದೇನೋ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಬನ್ನಿ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸಕ್ಸೀಡ್ ಆದರೂ ಆಗ್ಬೋದು. ಸೊ ಇವಾಗ ಸ್ಟಾರ್ಟ್ಅಪ್ ಮಾಡ್ತಿರೋರಿಗೆ ನಿಮ್ಮ ಕಡೆಯಿಂದ ಒಂದು ಸಜೆಷನ್ಸ್ ಅಥವಾ ಗೈಡ್ಲೈನ್ಸ್ ಅಂತ ಇದ್ರೆ ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಈಗ ಆಲ್ರೆಡಿ ತುಂಬ ಕ್ರಿಯೇಟರ್ಗಳಿದ್ದಾರೆ, ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಗಳು ಕನ್ನಡದಲ್ಲಿದ್ದಾರೆ. ಆಲ್ರೆಡಿ ಲೇಟ್ ಆಗಿದೆ. ನೀವು ಇನ್ ಕೇಸ್ ಶುರು ಮಾಡೋಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂದರೆ ಶುರು ಮಾಡಿ. ಸುಮ್ಮನೆ ಯೋಚನೆ ಮಾಡಬೇಡಿ, ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಮಾಡಿ. ಒಂದು ಫೋನ್ ಕೈಯಲ್ಲಿ ಒಂದು ಫೋನ್ ಇದ್ದರೆ ಸಾಕು. ಈಗಂತೂ ಫೋನ್ ಇದ್ದವರೆಲ್ಲ ಕ್ರಿಯೇಟರ್ಗಳೇ, ಫೋನ್ ಇದ್ದವರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಬೋದು, ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ತುಂಬ ಸಿಂಪಲ್ ಈಗ, ಮುಂಚೆ ಥರ ಇಲ್ಲ. ಮುಂಚೆ ಆಗಿದ್ರೆ ಕಷ್ಟಪಡಬೇಕಾಗಿತ್ತು ಎಡಿಟಿಂಗ್ ಮಾಡೋದು ಎಲ್ಲ. ಈಗ ಎಲ್ಲ ಫೋನಲ್ಲೇ ಆಗೋಗ್ಬಿಡುತ್ತೆ. ಈಗ ಎಲ್ಲ ಫೋನಲ್ಲೇ ಆಗೋಗ್ಬಿಡುತ್ತೆ. ಅಷ್ಟು ಕಷ್ಟಪಟ್ಟರು ಜನರು ರೆಕಗ್ನೈಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಜಾಸ್ತಿ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡ್ತಿರಲ್ಲ. ಇವಾಗ ತುಂಬಾ ಈಸಿ ಆಗುತ್ತೆ ಹೇಳ್ಬೇಕಂದ್ರೆ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಇವಾಗ ಸೋಷಿಯಲ್ ಮೀಡಿಯಾ. ಸೊ ನಿಮ್ಗೆ ರಿವ್ಯೂ ಮಾಡೋದಕ್ಕೆ ಬಂದಂತಹ ಫಸ್ಟ್ ಗೆಜೆಟ್ ಯಾವುದು? ನನಗೆ ಬಂದಿದ್ದು ಸ್ಯಾಮ್ಸಂಗ್. ಅಲ್ಲ, ಸ್ಯಾಮ್ಸಂಗ್ ಅಲ್ಲ, ಅದಕ್ಕಿಂತ ಮುಂಚೆ ನನಗೆ ಕೆಲವೊಂದು ಹೆಡ್ಫೋನ್ಸ್ಗಳು ಬಂದಿತ್ತು, ಬ್ರ್ಯಾಂಡ್ ಹೆಸರು ನೆನಪಿಲ್ಲ. ಫೋನ್ ಸ್ಯಾಮ್ಸಂಗ್. ಫಸ್ಟ್ ರೆವೆನ್ಯೂ ಎಷ್ಟು? ಫಸ್ಟ್ ರೆವೆನ್ಯೂ ಅದೇ ಹೇಳಿದ್ನಲ್ಲ, 55,000. ಅದು ಒಂದು 3-4 ತಿಂಗಳದ ಒಟ್ಟಿಗೆ ಬಂದಿತ್ತು ನನಗೆ, ಥ್ರೆಶೋಲ್ಡ್ ಇರಲಿಲ್ಲ. ಪ್ರೆಸೆಂಟ್ಲಿ ರೆವೆನ್ಯೂ ಎಷ್ಟಿದೆ ಹಾಗಾದ್ರೆ? ಪ್ರೆಸೆಂಟ್ಲಿ ರೆವೆನ್ಯೂ ಎಷ್ಟು ಬರುತ್ತೆ ನಿಮಗೆ? ಪ್ರೆಸೆಂಟ್ಲಿ ಒಂದು 1 ಲಕ್ಷ 1.5 ಲಕ್ಷ ಅನ್ಕೊಳ್ಳಿ. ನಾನು ಹೈಡ್ ಮಾಡೋದೇನಿಲ್ಲ. ನಿಮ್ಗೆ ನಿಮ್ಮ ಹತ್ರ ಇರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಗೆಜೆಟ್ ಅಂದ್ರೆ ಯಾವುದು? ಈ ಕ್ಯಾಮ್ರಾ ಶೂಟ್ ಮಾಡ್ತಿರೋದು 6 ಲಕ್ಷ ಆಗುತ್ತೆ ಅದಕ್ಕೆ. ಸೊ ಗೆಜೆಟ್ ರಿವ್ಯೂ ಮಾಡ್ಬೇಕಾದ್ರೆ ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂತಹ ವರ್ಡ್ಸ್
ಅದು ಯಾವ್ದಾದ್ರು ಆಗಿರ್ಬೋದು. ಕ್ರೇಜಿ ಬೆಂಕಿ ಇವೆರಡು ತುಂಬಾ ಜನ ಹೇಳ್ತಾರೆ ಹೆವಿ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ. ಸೊ ಕ್ರೇಜಿ ಬೆಂಕಿ ಯಾವ್ದೇ ವಿಡಿಯೋದಲ್ಲಿ ನೋಡಿದ್ರು ಕ್ರೇಜಿ ಇರುತ್ತೆ. ಅದು ಆಕ್ಚುಲಿ ನಿಮ್ಗೆ ಅದು ನಿಮ್ಮ ರೆಕಗ್ನೈಸೇಷನ್ ಅಂತಾನೆ ಹೇಳ್ಬೋದು. ಅದು ಕ್ರೇಜಿ ಬೆಂಕಿ, ಅದು ಎಕ್ಸ್ಪ್ರೆಷನ್ಸ್. ಸಂದೀಪ್ ಅವ್ರಿಗೆ ಯೂಟ್ಯೂಬ್ ಗಿನ್ನ ಜಾಸ್ತಿ ಅಂದ್ರೆ ಸಂದೀಪ್ ಅವ್ರಿಗೆ ಯೂಟ್ಯೂಬ್ ಗಿನ್ನ ಜಾಸ್ತಿ ಬಂದಿರುವಂತಹ ಗೆಜೆಟ್ಸ್ಗಳು, ಫೋನ್ಸ್, ಈ ಪ್ರಾಡಕ್ಟ್ ಗಳಿಂದಾನೇ ಜಾಸ್ತಿ ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ. ಯೂಟ್ಯೂಬ್ ಇನ್ಕಮ್ಗಿಂತ ಗ್ಯಾಜೆಟ್ಸ್ ಇಂದ ಜಾಸ್ತಿ ಅಂತನಾ? ಅಂದ್ರೆ ಔಟ್ಸೈಡ್ ಸೇಲ್ ಮಾಡಿ ಇಲ್ಲ ಅಷ್ಟೊಂದಿರಲ್ಲ. ಒಂದು ಅನ್ಬೋದು ಒಂದು ಯೂಟ್ಯೂಬ್ ಇನ್ಕಮ್ ಎಷ್ಟಿದೆ ಅದರ ಒಂದು ಅರ್ಧ ಬರ್ಬೋದು, 50% ಇದು 50% ಬರ್ಬೋದು. 50% ಅಂತೂ ಯೂಟ್ಯೂಬ್ ಇನ್ಕಮ್ಗಿಂತ ಜಾಸ್ತಿ ಆಗಲ್ಲ, ಒಂದು 50% ಯೂಟ್ಯೂಬ್ ಇನ್ಕಮ್ ಏನಿದೆ 50% ಗ್ಯಾಜೆಟ್ಸ್ ಬರ್ಬೋದೇನೋ. ಬಟ್ ಈಗ ರೀಸೆಂಟ್ ಆಗಿ ಗೌರ್ಮೆಂಟ್ನವ್ರು ಏನೋ ಹೊಸ ರೂಲ್ಸ್ ಮಾಡಿದ್ದಾರೆ. ಈಗ ಯೂಶಲಿ ನನಗೆ ಇಟ್ಕೊಳಕ್ಕೆ ಫೋನ್ಗಳು ತುಂಬಾ ಕಡಿಮೆ ಬರೋದು ಈಗ. ಏನಂದ್ರೆ IT ಏನ್ ಮಾಡಿದ್ರು ಅಂದ್ರೆ ಈ ನಮ್ ಗಿಫ್ಟೆಡ್ ಐಟಮ್ ಮೇಲೂ ಕೂಡ TDS ಆಗ್ತಾ ಇದಾರೆ ಈಗ. TDS ಅಂತ ಆಗ್ತಾರೆ. ಸೊ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಅದರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಬ್ರ್ಯಾಂಡ್ಗಳು ಡಿವೈಸ್ ನ ಕಳಿಸಲ್ಲ, ಈಗ ವಾಪಸ್ ತಗೋತಾರೆ. ಸೊ ಮುಂಚೆ ಇತ್ತು, ಈಗೆಲ್ಲ ಇಟ್ಕೊಳಕ್ಕೆ ಕೊಡ್ತಿಲ್ಲ, ಕಡಿಮೆ ಬರುತ್ತೆ, ಕಡಿಮೆ. ಸೊ ಇವಾಗ ಯಾವುದೋ ಒಂದು ಕಂಟೆಂಟ್ ಮಾಡಿದ್ರು ನೆಗೆಟಿವ್ ಟ್ರೋಲ್ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್? ನೆಗೆಟಿವ್ ನಾನು ನೋಡಕ್ ಹೋಗಲ್ಲ, ಕಾಮೆಂಟ್ನ ನೋಡಕ್ ಹೋಗಲ್ಲ, ಬಿಟ್ಬಿಟ್ಟಿದ್ದೀನಿ ನೋಡೋದನ್ನ ಕಾಮೆಂಟ್ನ. ನನ್ನ ಯಾರು ಬೇರೆ ನನ್ನ ವೈಫು ಅಥವಾ ಕಂಟೆಂಟರ್ ಅವರ ಕಾಮೆಂಟ್ ನೋಡ್ತಾರೆ, ಅವರೇ ರೆಸ್ಪಾಂಡ್ ಮಾಡ್ತಾರೆ. ಬಿಟ್ಟರೆ ನಾನು ಈ ಕಾಮೆಂಟ್ ನೋಡೋದು ಕಡಿಮೆ, ನೋಡಬಾರ್ದು ನಂಗೆ ಅನ್ನಿಸ್ತಂಗೆ ಯಾರು ಕ್ರಿಯೇಟರ್ಗಳು. ಅದಕ್ಕೆ ಬೇರೆ ಒಬ್ರು ಸಪ್ರೇಟ್ ಆಗಿದ್ರೆ ಒಳ್ಳೇದು, ಏಕೆಂದರೆ ನಮ್ಮ ಮೈಂಡಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅದರಿಂದ. ನಾನು ನೋಡ್ತೀನಿ, ಪಾಸಿಟಿವ್ ಇದ್ರೆ ನೋಡ್ತೀನಿ, ಇಲ್ಲಾಂದರೆ ಒಂಚೂರು ಏನೋ ನೆಗೆಟಿವ್ ಕಾಣಿಸ್ತಾನೆ ನಾನು ಇದು ಮಾಡ್ಕೊಂಡು ಹೋಗ್ತೀನಿ, ಮೂವ್ ಮಾಡ್ಕೊಂಡು ಹೋಗ್ತೀನಿ. ಅದರಿಂದ ನಾವು ಯೂಶಲಿ ಅಪ್ಲೋಡ್ ಮಾಡಿ ಒಂದು ಅರ್ಧ ಗಂಟೆ ಕಾಮೆಂಟ್ ನೋಡ್ತೀವಿ. ಯೂಶಲಿ ಏನಾದರೂ ತಪ್ಪಾಗಿದ್ರೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟ್ ಮಾಡ್ತಾರೆ ಅಲ್ಲಿ. ಸೊ ಕೆಲವೊಂದು ಪಾಸಿಟಿವ್ ಇದನ್ನ ಕಾಮೆಂಟನ್ನು ತಗೋತೀವಿ ನಾವು, ಇನ್ನೂ ಕೆಲವು ನೆಗೆಟಿವ್ ಏನೇ ಮಾಡ್ರೆ ನೆಗೆಟಿವ್ ಮಾಡಿ ಏನು ಮಾಡೋಕ್ಕಾಗಲ್ಲ. ಇದು ಸ್ಟಾರ್ಟಿಂಗ್ ಇತ್ತು, ಸ್ಟಾರ್ಟಿಂಗು ಒಂದು ಕಾಮೆಂಟ್ ಬಂದರೆ ಎಷ್ಟು ಬೇಜಾರಾಗ್ತಿತ್ತು ಅಂದರೆ, ಈಗ ನಿಜ ಏನು ಅನ್ಸಲ್ಲ. ಈಗ ಎಷ್ಟು ಇದಂದರೆ ಆಯಿತು ಬಿಡಪ್ಪ, ನಾನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ ನಾನು ಅದನ್ನು. ಬಟ್ ನನಗೆ ಕಾಮೆಂಟ್ ಎಫೆಕ್ಟ್ ಮಾಡಲ್ಲ ಈಗ. ಆ ಲೆವೆಲ್ ರೀಚ್ ಆಗ್ಬಿಟ್ಟಿದ್ದೀನಿ. ಕಾಮೆಂಟ್ ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಬೈರಿ, ನನಗೆ ಎಫೆಕ್ಟ್ ಆಗಲ್ಲ ಅದು. ಸೊ ನಿಮಗೆ ಬಂದಿರುವಂಥ ಕಮೆಂಟ್ಸ್ ಅಲ್ಲಿ ಮೋಸ್ಟ್ ಫನ್ನಿಯೆಸ್ಟ್ ಕಮೆಂಟ್ ಅಥವಾ ಮೋಸ್ಟ್ ವಿಯರ್ಡ್ ಕಮೆಂಟ್ ಅಂದ್ರೆ ಯಾವುದು? ನನಗೆ ಇದನ್ನ ಇದು ಮಾಡೋದು ಕಷ್ಟ. ವಿಯರ್ಡಸ್ಟ್ ಅಂತ ಅಂದರೆ ಗೊತ್ತಿಲ್ಲ, ನೆನಪಿರಲ್ಲ. ತುಂಬ ಕಾಮೆಂಟ್ ಇರ್ತವೆ, ಹೆಂಗೆ ನೆನ್ಪಿಟ್ಕೋತೀರಾ? ನನಗೆ ಆ ಥರ ಯಾವುದು ನೆನಪಿಲ್ಲ. ಫನ್ನಿಯೆಸ್ಟ್ ಕಮೆಂಟ್ ಅಂತಂದ್ರೆ ತುಂಬಾ ಖುಷಿಯಾಗಿದ್ದು, ತುಂಬಾ ನಕ್ಕಿದ್ದು, ಹಿಂಗೆ ಕಮೆಂಟ್ ಮಾಡಿದ್ದಾರೆ? ಅಯ್ಯೋ ತುಂಬಾ ಇದೆ. ನಾನು ಅದು ಹೆಂಗೆ ನೆನ್ಪಿಟ್ಕೊಂಡು ಹೇಳಿ, ನಾನು ಆ ಥರ ಇಲ್ಲ, ಬೇಜಾನಿದೆ. ಈಗ ಅದನ್ನ ನೆನ್ಸ್ಕೊಳ್ಳೋದು ಕಷ್ಟ ನನಗೆ, ತುಂಬಾ ಇದೆ ಒಟ್ಟಿಗೆ. ಯಾವುದೇ ನೆನಪಾಗ್ತಿಲ್ಲ ಈ ಮೊಮೆಂಟಿಗೆ. ಸೊ ಡೇ 1 ಇಂದ ಇಲ್ಲಿವರೆಗೂ ಎಷ್ಟು ಗೆಜೆಟ್ ರಿವ್ಯೂ ಆಗಿದೆ? ಗೊತ್ತಿಲ್ಲ, 1000ಕ್ಕಿಂತ ಜಾಸ್ತಿ ಅಂತೂ ಆಗಿದೆ. 1000ಗಿನ್ನ ಜಾಸ್ತಿ? 1900 ವಿಡಿಯೋನ ಮಾಡಿದೀನಿ ನಾನು ಕ್ಲೋಸ್ ಟು. ಅದರಲ್ಲಿ ಮೋಸ್ಟ್ಲಿ ಇದೆ ಒಂದು 1200-300 ಆಗಿರ್ಬೋದು ನಂಗೆ ಅನಿಸ್ತಂಗೆ. ಟೆಕ್ ಇನ್ ಕನ್ನಡ ಸ್ಟಾರ್ಟ್ ಮಾಡಿ ಈಗ ಎಷ್ಟು ವರ್ಷ ಆಗಿದೆ? ಈಗ 9 ವರ್ಷ ಆಗಿದೆ, ಮೋಸ್ಟ್ಲಿ 9 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈಗ ಪ್ರೆಸೆಂಟ್ ಆಗಿ ನಿಮಗೆ ಟೆಕ್ ಇನ್ ಕನ್ನಡದ ಬಗ್ಗೆ ಏನು ಅಭಿಪ್ರಾಯ ಇದೆ? ಓಕೆ, ನಾನು ಈ ಟೆಕ್ ಇನ್ ಕನ್ನಡ ಏನೋ ಒಂದು ಏಮ್ ಇಟ್ಕೊಂಡು ಆಗಿರೋ ಅಂಥದ್ದಲ್ಲ ಇದು. ಆಕ್ಸಿಡೆಂಟ್ಲಿ ಆಗೋಯ್ತಿದು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇನು ಮಾಡಿಲ್ಲ, ಇದರಿಂದ ಇನ್ಕಮ್ ಬರುತ್ತೆ, ಇದನ್ನೇ ನಾನು ನನ್ನ ಕೆರಿಯರ್ ಆಗಿ ತೊಗೊಬೋದು, ಇದರಿಂದ ನನ್ನ ಲೈಫನ್ನು ಲೀಡ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ಮಾಡಿಲ್ಲ. ಆಕ್ಸಿಡೆಂಟ್ಲಿ ಆಗೋಯ್ತು. ಏನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನನ್ನು ಜನ ನೋಡ್ತಾರೆ ಈಗಲೂ. 9 ವರ್ಷ ಆಯಿತು, ಈಗಲೂ ನನ್ನ ಜನ ನೋಡ್ತಾರೆ ಅಂದರೆ ಗ್ರೇಟ್. ಅದು ನೋಡೋಕ್ಕೆ ಹೋದರೆ ಒಬ್ಬ ವ್ಯಕ್ತಿ ಯಾವುದೇ ಫೀಲ್ಡಲ್ಲಿ ರಿಲೆವೆಂಟ್ ಆಗಿರೋದು ತುಂಬ ಕಷ್ಟ. ಎಲ್ರಿಗೂ ಆ ಲಕ್ ಸಿಗಲ್ಲ, ಎಲ್ರಿಗೂ ಆ ಚಾನ್ಸ್ ಸಿಗಲ್ಲ. 9 ವರ್ಷ ನಾನು ನೋಡ್ಕೊಂಡ್ಬಂದಿದ್ರೆ, ನಂಗೆ ಗೊತ್ತಿಲ್ಲ ಎಷ್ಟು ವರ್ಷ ನೋಡ್ತಾರೆ ಅಂತ. ನಂಗೆ ಗೊತ್ತಿಲ್ಲ ನಾನು ರಿಲೆವೆಂಟ್ ಆಗಿರ್ತೀನೋ ಇಲ್ವೋ ಅಂತ. ಆಗಲಿ ಬಿಡಲಿ, ನಾನಂತೂ ವೀಡಿಯೋ ಮಾಡೋದಂತೂ ಸ್ಟಾಪ್ ಮಾಡಲ್ಲ. ಎಲ್ಲಿವರೆಗೂ ನನ್ನ ಕೈಲಿ ಆಗುತ್ತೆ ಅಲ್ಲಿ ತನಕ ಮಾಡ್ಕೊಂಡು ಹೋಗ್ತೀನಿ ನಾನು. ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ರೆ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ನೋಡೋಣ ಹೇಗಿರುತ್ತೆ. ಮುಂದಿನ ದಿನಗಳಲ್ಲಿ ಸಂದೀಪ್ ಅವ್ರನ್ನ ನಾವು ಹೇಗೆ ನೋಡ್ಬೋದು? ನಾನು ಈಗ ಸ್ವಲ್ಪ ನನಗೆ ಅನ್ಸುತ್ತೆ ನಾನು ಸ್ವಲ್ಪ ಈ ಕಂಫರ್ಟ್ ಝೋನಲ್ಲಿ ಇದ್ದೀನಿ ಅಂತ. ಹೊರಗಡೆ ಬರಬೇಕು. ನಾನು ಮುಂಚೆ ಆಗಿದ್ರೆ ಸ್ವಲ್ಪ ಆಕ್ಟಿವ್ ಇದ್ದೆ, ವ್ಲಾಗ್ ಅದು ಇದೆಲ್ಲ ಮಾಡುವೆ. ಈಗೇನೂ ಮಾಡ್ತಿಲ್ಲ ನಾನು. ಟೆಕ್ ಇದರಲ್ಲೇ ಕಂಫರ್ಟಬಲ್ ಆಗಿದ್ದೀನಿ. ಮೋಸ್ಟ್ಲಿ ನಾನು ಸ್ವಲ್ಪ ಹೊರಗಡೆ ಬರಬೇಕು. ಈಗ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೀನಿ. ರೀಲ್ಸ್ ನಾನು ಮಾಡ್ತಿರಲಿಲ್ಲ, ರೀಲ್ಸ್ ಮಾಡಬೇಕು ಆ್ಯಕ್ಚುಲಿ. ಏನಕ್ಕೆ ಅಂದರೆ ಟ್ರೆಂಡ್ ಚೇಂಜ್ ಆದಂಗೆ ನಾವು ಚೇಂಜ್ ಆಗಬೇಕಿಲ್ಲ ಅಂದರೆ ತುಂಬ ಬೇಗ ಇರ್ರಿಲೆವೆಂಟ್ ಆಗಿಬಿಡ್ತೀವಿ, ಜನ ಮರೆತು ಬಿಡ್ತಾರೆ ನಮ್ಮನ್ನು. ಸೊ
ಸೊ ರೀಲ್ಸ್ ಟ್ರೆಂಡಿಂಗಲ್ಲಿದೆ, ರೀಲ್ಸ್ ನಾವು ಮಾಡಲೇಬೇಕು. ಅಯ್ಯೋ ಯಾರು ಮಾಡ್ತಾರೆ ಗುರು ಅಲ್ಲ, ಟಿಕ್ಟಾಕ್ ಇದ್ದಿದ್ರೆ ನಾವು ಟಿಕ್ಟಾಕ್ನು ಮಾಡಲೇಬೇಕಾಗಿತ್ತು. ಸೊ ಫಾಲೋ ಮಾಡಲೇಬೇಕು ನಾವು, ಇಲ್ಲಾಂದರೆ ಜನ ಮೂವ್ ಆನ್ ಆಗಿಬಿಡ್ತಾರೆ. ಸೊ ಆ ರೀತಿ ಈಗ ನೋಡಿ, ಅದು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಎಲ್ರೂ ಶಿವರಾಜ್ ಕುಮಾರ್ ಸರ್ ಆಗೋದಕ್ಕಾಗಲ್ಲ. ಅವ್ರು ಅಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ಕೊಂಬಂದ್ರೆ ಈಗಲೂ ಅವ್ರಿಗೆ ಆ ಕ್ರೇಜ್ ಇದೆ. ಎಲ್ಲ ಆ್ಯಕ್ಟ್ರ್ಗಳಿಗೂ ಹಂಗಲ್ಲ ಅಲ್ವಾ? ಸೇಮ್ ಅದೇ ರೀತಿ ಫೀಲ್ಡಲ್ಲೂ ಅಷ್ಟೇ. ಹಿಂದಿಯಲ್ಲೆಲ್ಲ 2-3 ವರ್ಷ ಮಾಡಿಸ್ಬಿಡ್ತಾರೆ ಜನ, ಇನ್ನೊಬ್ರು ಯಾರು ಬಂದಿರ್ತಾರೆ. ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇವತ್ತು ನೀನು ಟಾಪಲ್ಲಿ ಇದೆಯಾ, ಇಲ್ಲ ನಾಳೆ ಕೆಳಗೆ ಹೋಗ್ಲೇಬೇಕು, ನಿನಗಿಂತ ಇನ್ನೊಬ್ಬ ಯಾರೋ ಬಂದೇ ಬರ್ತಾನೆ. ಆ ಒಂದು ಮೈಂಡ್ ಸೆಟ್ ಇದ್ರೆ ತುಂಬ ಒಳ್ಳೇದು ಈ ಫೀಲ್ಡಲ್ಲಿ. ನೀನೇ ಟಾಪು, ಅದು ನಡೆಯೋದೇ ಇಲ್ಲ. ಯಾವತ್ತೂ ನಾವೊಂದು ಇದಕ್ಕೆ ಹೋಗ್ಲೇಬಾರ್ದು. ಯೂಟ್ಯೂಬರ್ ಆಗಿರಲಿ, ವ್ಲಾಗರ್ ಆಗಲಿ, ಈ ಇದರಲ್ಲಿ ಓಕೆನಪ್ಪ ನೀನು ವೈರಲ್ ಆದ್ರೆ ನಿನ್ಗೆ ಒಳ್ಳೆ ಇನ್ಕಮ್ ಬರ್ತದೆ ಅಂದ ತಕ್ಷಣ ನಿನ್ನ ಮೈಂಡನ್ನು ನಿನ್ನ ತಲೆನ ನೀನು ಸ್ವಲ್ಪ ಮೇಲಕ್ಕೆ ತೊಗೊಂಡೋದೆ ಅಂತ ಅಂದರೆ, ಅದಕ್ಕೆ ಫಿಕ್ಸ್ ಆದೆ ಅಂತ ಅಂದರೆ ತುಂಬ ಕಷ್ಟ, ಯಾವುದೇ ಫೀಲ್ಡಲ್ಲಾದರೂ ಅಷ್ಟೇ. ಆಮೇಲೆ ಒಂದು ಸಲ ಹೊಡಿತು ಅಂತ ಅಂದರೆ ಬರೋಕ್ಕಾಗೋದೇ ಇಲ್ಲ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಮೆಜಾರಿಟಿ ಜನ. ಸೊ ನಿಮ್ಮ ಮೈಂಡ್ ಸೆಟ್ಟು ನೀನು ಮೇಲಕ್ಕೆ ಹೋಗು ಕೆಳಗೆ ಇರು, ಸೇಮ್ ಲೆವೆಲ್ ಮೈಂಡ್ ಸೆಟ್ ಮೇಂಟೈನ್ ಮಾಡಿದೆ ಅಂದರೆ ನೀನು ಏನು ಬಂದರೂ ಎದುರಿಸ್ತೀಯ, ನೀನು ಏನು ಬಂದರೂ ಮ್ಯಾಟ್ರ್ ಆಗಲ್ಲ ನಿನಗೆ. ಸೊ ಅದರ ಮೈಂಡ್ ಸೆಟ್ ಇದ್ರೆ ತುಂಬ ಒಳ್ಳೆಯದು. ಸೊ ಕೊನೆಯದಾಗಿ ಸಂದೀಪ್ ಅವ್ರನ್ನ ನಾರ್ಮಲ್ ಜನರು, ಅಂದರೆ ಇವಾಗ ಗೆಜೆಟ್ಸ್ ಅಥವಾ ಏನಾದ್ರು ತೊಗೋಬೇಕಂತಂದ್ರೆ, ಅದು ಇಷ್ಟ ಆಯಿತು ಅಂತಂದರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೇಕಂತಂದರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಯೂಶ್ವಲಿ ಇಮೇಲ್ ಮಾಡ್ತಾರೆ, ಕೆಲವೊಂದಕ್ಕೆ ಇಮೇಲ್ ರಿಪ್ಲೈ ಮಾಡ್ತೀನಿ ನಾನು. ಮೇನ್ಲಿ ಇಮೇಲ್ ರಿಪ್ಲೈ ಮಾಡ್ತೀನಿ ನಾನು. ಅದು ಬಿಟ್ಟರೆ ಕಾಮೆಂಟ್ಸ್ಗಳು ನೋಡ್ತೀನಿ, ಮೆಜಾರಿಟಿ ರಿಪ್ಲೈ ಬರಲ್ಲ. ನಿಮ್ಮ ಒಂದು ಚಾನಲಿಂದ ಸೊ ಬೇರೆಯವರು ಕೂಡ ಒಂದಷ್ಟು ವಿಷಯಗಳನ್ನ ತಗೊಂಡು ಕಂಟೆಂಟ್ ಮಾಡೋದನ್ನ ಮಾಡ್ತಿರ್ತಾರೆ. ಸೊ ಒಂದಷ್ಟು ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಒಂದು ಚಾನಲಲ್ಲಿ ಈ ಥರದ ಕಂಟೆಂಟ್ ಬರ್ತಾ ಇದೆ ಅಂತಂದ್ರೆ ಅದೇ ಥರದ ಕಂಟೆಂಟನ್ನು ಫಾಲೋ ಮಾಡ್ತಿರ್ತಾರೆ. ಸೊ ಆ ಕಂಟೆಂಟ್ ಫಾಲೋವರ್ಸ್ಗಳಿಗೆ ನಿಮ್ಮ ಒಂದು ಸಜೆಷನ್ಸ್? ಅದು ನಂಗೆ ಅನಿಸ್ತಂಗೆ ಟೆಕ್ಕಲ್ಲಿ ಅದು ನಾರ್ಮಲ್. ಹೆಂಗಂದ್ರೆ ಟೆಕ್ನಾಲಜಿ ನನಗೊಂದು ಬೇರೆ ಆಗಲ್ಲ, ಅವ್ರಿಗೊಂದು ಬೇರೆ ಆಗಲ್ಲ. ಟೆಕ್ನಾಲಜಿ ನಾರ್ಮಲ್ ಇದು ಈಗ ಒಂದು ಫೋನ್ ಅವ್ನು ರಿವ್ಯೂ ಮಾಡ್ತಾ ಇದ್ದೇನೆ ಅಂದರೆ ನಾನು ಅದನ್ನ ಹೇಳ್ಬೇಕು, ಅವನು ಅದನ್ನ ಹೇಳ್ಬೇಕು, ಹೊಸದಾಗೇನು ಆ್ಯಡ್ ಮಾಡೋಕ್ಕಾಗಲ್ವಲ್ಲ. ಸೊ ಟೆಕ್ನಾಲಜಿಯಲ್ಲಿ ಇದು ನಾರ್ಮಲ್. ಹಿಂದಿಯವ್ರು ಯಾರೋ ಒಬ್ರು ಮಾಡಿರ್ತಾರೆ, ನಾವು ಅದನ್ನೇ ಮಾಡಬೇಕು. ಅಥವಾ ತಮಿಳ್ ಯಾರೋ ಮಾಡಿರ್ತಾರೆ, ಕನ್ನಡದ ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ ಅಂದರೆ ಅವರು ಅದನ್ನೇ ಮಾಡಬೇಕು. ಟೆಕ್ನಾಲಜಿಲಿ ನಾವು ಅದನ್ನು ಕಂಪ್ಲೇಂಟ್ ಮಾಡೋಕ್ಕಾಗೋದೇ ಇಲ್ಲ, ಕಾಪಿ ಅಂತ ಅನ್ನೋಕ್ಕೆ ಆಗಲ್ಲ. ಈಗ ನನ್ನ ನೋಡ್ಕೊಂಡು ಬೇರೆಯವ್ರು ಮಾಡ್ತಿದ್ದು ಪ್ರಾಬ್ಲಮ್ ಇಲ್ಲ, ನಾನು ಇನ್ನೊಬ್ರು ನೋಡ್ಕೊಂಡು ಮಾಡಿರ್ತೀನಿ. ನಾನು ಯಾವುದೋ ಒಂದು ವೆಬ್ಸೈಟಿಂದ ನೋಡ್ಕೊಂಡು ಮಾಡಿರ್ತೀನಿ ನಾನು, ಅಥವಾ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡಿರ್ತೀನಿ, ಅಥವಾ ಇನ್ನೊಂದು ಯಾವುದೋ ಬ್ಲಾಗಿಂದ ಇನ್ಫಾರ್ಮೇಷನ್ ತೊಗೊಂಡಿರ್ತೀನಿ. ಸೊ ಟೆಕ್ನಾಲಜಿ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ಬೇಕಾದ್ರೆ ಅದು ಕಾಪಿ ಅಂತ ಆಗೋದೇ ಇಲ್ಲ. ಯಾರು ಬೇಕಾದರೂ ನನ್ನ ನೋಡ್ಕೊಂಡು ವಿಡಿಯೋ ಮಾಡಲಿ, ತೊಂದರೆ ಇಲ್ಲ, ಒಳ್ಳೆಯದೇ. ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಅದರ ಪ್ರಾಬ್ಲಮ್ ಏನಿದೆ ಅದರಲ್ಲಿ? ಸೊ ನಾನು ನೆಗೆಟಿವ್ ಆಗಿ ತೊಗೊಂಡಿಲ್ಲ, ಒಳ್ಳೆ ವಿಷಯ ಅದು. ಜನಗಳಿಗೆ ಇನ್ನೂ ಜಾಸ್ತಿ ಜನಗಳಿಗೆ ಗೊತ್ತಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಕೊನೆಯದಾಗಿ ನಿಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಟೆಕ್ ಇನ್ ಕನ್ನಡನ ಇಲ್ಲಿವರೆಗೂ ತೊಗೊಂಡ್ಬಂದಿದ್ದೀರಾ, 9 ವರ್ಷ ಆಯಿತು, ಇನ್ನೇನು 10 ವರ್ಷ, ಇನ್ನೇನು 1 ಮಿಲಿಯನ್ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ, ನೆಕ್ಸ್ಟ್ ವರ್ಷ ಆಗ್ಬೋದು. ಸೊ ಈ ಒಂದು ಲಕ್ ಯಾರಿಗೂ ಸಿಗಲ್ಲ. ನಾನೊಂದು ಸ್ವಲ್ಪ ಲಕ್ಕಿ ಅಂತ ಅನ್ಕೋತೀನಿ ಈ ವಿಷಯದಲ್ಲಿ. ಒಂದೇ ಫೇಸನ್ನು 8-9 ವರ್ಷದಿಂದ ಎಷ್ಟೋ ಜನ ನೀವು ನೋಡ್ಕೊಂಬಂದಿದ್ದೀರಾ. ನಂಗೆ ಗೊತ್ತಿಲ್ಲ ನಾನು ಎಲ್ಲಿ ತನಕ ರಿಲೆವೆಂಟ್ ಆಗಿರ್ತೀನಿ, ಇಲ್ಲಿ ತನಕ ನಾನು ನೋಡ್ತೀರಾ ಅಂತ. ನೀವು ನೋಡಲಿ ಬಿಡಲಿ, ನಾನು ವಿಡಿಯೋ ಅಂತೂ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ನೀಡ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಾನು ಏನೇ ಮಾಡಿದ್ರು ನನ್ನ ಜೀವನದಲ್ಲಿ ಇಲ್ಲಿವರೆಗೂ, ಈ ಮನೆ ಆಗಿರ್ಬೋದು, ಈ ಸ್ಟುಡಿಯೋ ಆಗಿರ್ಬೋದು, ಇಲ್ಲಿರುವಂಥ ಪ್ರತಿಯೊಂದು ವಸ್ತು ಕೂಡ ಯೂಟ್ಯೂಬಿಂದ ಬಂದಿದೆ, ಎಲ್ಲ ನಿಮ್ಮಿಂದ ಬಂದಿರೋದು. ನಾನು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಸಪೋರ್ಟನ್ನು ಮಾಡಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದು ಇವತ್ತಿನ ಇಂಟರ್ವ್ಯೂ ಆಗಿತ್ತು. ಸೊ ಮತ್ತೆ ಮತ್ತೊಂದು ಇಂಟರ್ವ್ಯೂ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿಫ್ಲಿಕ್ ಕನ್ನಡ. ನಾನು ಪ್ರೀತಿ.